ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಲಕ್ಷ್ಮಣ ಮತ್ತು ರಾಮರ ನಡುವಿನ ಸಂವಾದ ಈ ಭಾಗವನ್ನು 23ನೇ ಸರ್ಗ ತನಕ ನಾವು ಶ್ರವಣ ಮಾಡಿದ್ವಿ. ನಿಬೋಧ ಮಾಮೇಶ ಹಿ ಸೌಮ್ಯ ಸತ್ಪಥ. ರಾಜನನ್ನ ಬಂಧನದಲ್ಲಿ ಇಟ್ಟುಬಿಡ್ತೀನಿ ಅಥವಾ ಆತನನ್ನು ಕೊಂದೇ ಹಾಕಿ ಅಣ್ಣನಾದ ನಿನಗೆ ರಾಜ್ಯಾಧಿಕಾರವನ್ನು ನಾನು ಕೊಡಿಸ್ತೇನೆ ಅಂತ ನೀನು ಹೇಳ್ತಾ ಇದ್ದಿ. ಆದರೆ ಅರಣ್ಯಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಇದು ಸಜ್ಜನರ ಮಾರ್ಗ ಆಗಿದೆ. ಇದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಕೂಡ ಧರ್ಮದ ಮಾರ್ಗ ಆಗಲಾರದು. ಹಾಗಾಗಿ ನನ್ನ ನಿರ್ಣಯವನ್ನು ನೀನು ಶ್ರವಣ ಮಾಡು ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ್ದ. ಹೀಗೆ ರಾಮನ ದೃಢ ನಿರ್ಧಾರವನ್ನು ಅರಿವಿಗೆ ತಂದುಕೊಂಡು ಕೌಸಲ್ಯ ಅವನಿಗೆ ಈ ಮುಂದಿನಂತೆ ಮಾತು ಹೇಳಿಲ್ಲ. ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ಕೌಸಲ್ಯ ಬಾಷ್ಪ ಸಮೃದ್ಧ, ಅಳುವಿನ ನಡುವೆ ಅಸ್ಪಷ್ಟವಾಗಿ ಮಾತಾಡ್ತಿದ್ಲು. ನೀನು ಇಲ್ಲಿ ತನಕ ರಾಜಕುಮಾರನಾಗಿದ್ದವನು, ದುಃಖವನ್ನೇ ತಿಳಿಯದವನು, ಎಲ್ಲಾ ಪ್ರಾಣಿಗಳ ಬಗ್ಗೆಯೂ ಕೂಡ ಪ್ರಿಯವಾದ ಮಾತನಾಡ್ತಿದ್ದಂಥವನು. ಅಂಥವನು ಯಾವ ಕಷ್ಟವನ್ನು ಕಾಣದಂಥವನು ನೀನು ಅರಣ್ಯಕ್ಕೆ ಹೋಗಿ ಉಂಚ ವೃತ್ತಿಯಿಂದ ಜೀವನ ಮಾಡಬೇಕಾಗ್ತದೆ. ಉಂಚ ವೃತ್ತಿಯಿಂದ ಅಂತ ಕಷ್ಟಕರವಾದಂತಹ ಉಂಚ ವೃತ್ತಿಯಿಂದ ಜೀವನ ಹೇಗೆ ಮಾಡ್ತೀವಿ? ಉಂಚ ವೃತ್ತಿ ಅಂತಂದ್ರೆ ಹೊಲ ಗದ್ದೆಗಳಲ್ಲಿ ಬೆಳೆದಂತಹ ಧಾನ್ಯವನ್ನ ಕೃಷಿಕ ಕಟಾವು ಮಾಡಿಕೊಂಡ ಬಳಿಕ ಅಲ್ಲೇನು ಉಳಿದಿರ್ತದಲ್ಲ, ನೆಲದ ಮೇಲೆ ಬಿದ್ದಿರ್ತದಲ್ಲ, ಅದೆಲ್ಲ ಸಾಗಿಸಿ ಮಾರುಕಟ್ಟೆಗೆ ಸಾಗಿಸಿ ಆಗಿರ್ತದೆ, ಮಾರುಕಟ್ಟೆಗೆ ಅಥವಾ ಮನೆಗೆ. ನೆಲದ ಮೇಲೆ ಕೃಷಿಕರು ಅದನ್ನು ಬಿಡೋದಿಲ್ಲ ಸಾಮಾನ್ಯವಾಗಿ. ಅಲ್ಲಿದ್ದದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಬೆಳ್ಕೊಂಡು ಹೋಗ್ತಾರೆ. ಅವರು ಬೆಳ್ಕೊಂಡು ಹೋದ ಮೇಲೆ ಏನು ಉಳಿದಿರ್ತದಲ್ಲ, ಅಂದ್ರೆ ಕೃಷಿಕರಿಗೂ ಕೂಡ ತೊಂದರೆ ಆಗಿರಬಾರ್ದು. ಅಂಥ ಪ್ರಾಮಾಣಿಕವಾದಂಥ ಪ್ರವೃತ್ತಿಯಿಂದ ಯಾರು ಜೀವನ ಮಾಡೋರು ಇರ್ತಾರೆ, ಆ ಕಾಳುಗಳನ್ನು ಆಯ್ದುಕೊಂಡು ಅಂಥವರಿಗೆ ಉಂಚ ವೃತ್ತಿಯಿಂದ ಜೀವಿಸುವವರು ಅಂತಾರೆ. ಅಥವಾ ಈಗ ಕಾಡಿಗೆ ಹೋಗ್ತಿದ್ದಾದ್ರಿಂದ ಕಾಡಿನಲ್ಲಿ ಕೃಷಿ ಯಾರು ಮಾಡ್ತಿರ್ಲಿಕ್ಕಿಲ್ಲ. ಹಾಗಾಗಿ ಕಾಡಿನಲ್ಲಿ ಉಂಚ ವೃತ್ತಿಯಿಂದ ಜೀವನ ಮಾಡೋದು ಅಂದ್ರೆ ಹೇಗೆ? ಅಲ್ಲಿ ಸಿಗುವಂಥ ನೈಸರ್ಗಿಕವಾಗಿ ಸಿಗುವಂಥ ಗಡ್ಡೆ ಗೆಣಸುಗಳನ್ನ ಆರಿಸಿಕೊಂಡು ಆ ಮೂಲಕವಾಗಿ ಜೀವನ ನಡೆಸುವವರು ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬಹುದು. ಅಂತೂ ನೈಸರ್ಗಿಕವಾಗಿ ತಾನಾಗಿ ಯಾವ್ದು ಬಿದ್ದಿರ್ತದಲ್ಲ ಅಂಥದನ್ನ ಆಯ್ದುಕೊಂಡು ಜೀವನ ಮಾಡುವವನು ಅಂತ ಹೀಗೆ ಅರ್ಥ ಮಾಡಬಹುದು. ಎಲ್ಲ ಸದ್ಗುಣ ಸಂಪನ್ನ ಆದಂತಹ ರಾಮ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಳ್ಳೋದು ಬಿಟ್ಟು ಕಾಡಿಗೆ ಹೋಗ್ತಾನೆ ಅಂತ ನಾವು ಯಾವ್ದಾದ್ರು ಜನರ ಮುಂದೆ ಹೇಳಿದ್ರೆ ಆ ಸುದ್ದಿಯನ್ನು ಯಾರು ನಂಬ್ತಾರೆ? ಸಕಲ ಸದ್ಗುಣ ಪರಿಪೂರ್ಣವಂತಹ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ದೆ ಅವನೇ ನಗರದಿಂದ ಹೊರಗೆ ಹೋಗೋದು ಅಂತ ಪ್ರಸಂಗ ಬಂದ್ರೆ ಅದರಿಂದ ಈ ರಾಜ್ಯದಲ್ಲಿರುವಂತಹ ಯಾವ ಪ್ರಜೆಗೆ ಭಯ ಆಗೋದಿಲ್ಲ. ಇಂಥ ಸದ್ಗುಣಶಾಲಿ ಕಾಡಿಗೆ ಹೋಗೋದಾದ್ರೆ ನಮ್ಮ ಪಾಡೇನು? ನಾವ್ಯಾಕೆ ಈ ಜಗತ್ತಿನಲ್ಲಿರಬೇಕು? ಅಥವಾ ನಮ್ಮನ್ನ ಜಗತ್ತಿನಲ್ಲಿ ಇರ್ಲಿಕ್ಕೆ ಯಾರು ಬಿಡ್ತಾರೆ? ನಾವು ಅರಕ್ಷಿತರಾಗಿ ಬಿಡ್ತೇವೆ ಅಂತ ಜನ ಭಯ ಪಡ್ತಾರೆ. ನೂನಂತು ಬಲವಾನ್ ಲೋಕೆ ಕೃತಾಂತಹ ಸರ್ವಮಾದಿಶೇತ್ ಲೋಕೆ ರಾಮ ಅಭಿರಾಮಸ್ತ್ವಂ ವನಂ ಯತ್ರ ಗಮಿಷ್ಯಸಿ. ಈ ಎಲ್ಲ ಸಂದರ್ಭವನ್ನು ನೋಡಿದ್ರೆ ನನಗನ್ನಿಸ್ತದೆ ನಿಜವಾಗಿಯೂ ವಿಧಿ ಏನಿದೆ ಅದು ಎಲ್ಲದಕ್ಕಿಂತ ಬಲಿಷ್ಠವಾದದ್ದು. ಯಾಕಂದ್ರೆ ಇಂಥ ಮಹಾಪರಾಕ್ರಮಿಯಾದವನು ನೀನು ಕಾಡಿಗೆ ಹೋಗುವಂಥ ಪ್ರಸಂಗ ಬಂತಲ್ಲ, ನೀನೇ ಕಾಡಿಗೆ ಹೋಗುವಂಥ ಪ್ರಸಂಗ ಬಂದ್ರೆ ಇದು ವಿಧಿಯ ಕೈವಾಡ ಅಂತಲೇ ನಾನು ಭಾವಿಸಬೇಕಾಗಿದೆ. ಯಾಕೆ? ಕೃತಾಂತಹ ಸರ್ವಂ ಆದಿಶೇತ್. ಕೃತಾಂತ ಅಂದ್ರೆ ಯಮ ಅಂತಿದೆ, ಯಮ ಅಂತ ಅರ್ಥ ಮಾಡ್ಬೋದು ಅಥವಾ ವಿಧಿ ಅಂತ ಅರ್ಥ ಮಾಡ್ಬೋದು. ರಾಜರು, ಪ್ರಜೆಗಳು, ಐಶ್ವರ್ಯವಂತರು, ಬಡವರು, ಹೆಂಗಸರು, ಗಂಡಸರು ಅನ್ನುವಂಥ ಯಾವ ಭೇದ ಇಲ್ಲಿದೆ ಎಲ್ಲರನ್ನೂ ಒಂದೇ ಕಡೆ ಸೇರಿಸಿಬಿಡ್ತಾನೆ ಅವನು. ಅದಕ್ಕಾಗಿ ಅವನಿಗೆ ಯಮ, ಕಾಲ ಕೂಡ ಹೆಸರು. ಕಲಯತಿ, ಕಲನ ಅಂದ್ರೆ ಒಟ್ಟುಗೂಡಿಸೋದು ಅಂತ ಅರ್ಥ, ಸಂಕಲನ ಅಂದ್ರೆ ಕಳೆಯೋದು, ಅದು ನಿಮ್ಗೆ ಗೊತ್ತಿದೆ. ಕಲಯತಿ ಆದ್ರಿಂದ ಅವ ಕಾಲ ಎಲ್ಲರನ್ನೂ ಒಟ್ಟುಗೂಡಿಸ್ತಾನೆ. ತಾವು ಎಲ್ಲರಿಗೂ ಸಮಾನವಾದದ್ದು, ಪ್ರಜೆಗಳಿಗೆ, ಚಕ್ರವರ್ತಿಗಳಿಗೆ, ಬಡವರಿಗೆ, ಐಶ್ವರ್ಯವಿದ್ದವರಿಗೆ ಎಲ್ಲರಿಗೂ ಅದು ಸಮಾನ. ಯಾರು ಅದನ್ನ ತಪ್ಪಿಸ್ಕೊಳ್ಳಾರರು. ಹಾಗಾಗಿ ಆತನಿಗೆ ಕಾಲ ಅಂತ ಹೆಸರು ಅಥವಾ ಕೃತಾಂತ ಅಂತ ಹೆಸರು. ಕೃತಾಂತ ಅಂತಂದ್ರೆ ಅಂತ ಅಂದ್ರೆ ಕೊನೆ ಅಂತ ಅರ್ಥ. ನಮ್ಗೆಲ್ಲರಿಗೂ ಆಗ್ಬೇಕಾದಂಥ ಕೊನೆ. ಆ ಕೊನೆಯನ್ನು ಮುಟ್ಟಿಸುವವನು, ನಮ್ಮೆಲ್ಲರನ್ನು ಹಿಡಿದುಕೊಂಡು ಎಳ್ಕೊಂಡು ಹೋಗಿ ಕೊನೆ ಮುಟ್ಟಿಸುವವನಿಗೆ ಕೃತಾಂತ ಅಂತ ಕರೀತಾರೆ. ಹಾಗಾಗಿ ನೀನು ಕಾಡಿಗೆ ಹೋಗ್ತೀಯ ಅಂದಮೇಲೆ ಈ ಯಮನೇ ಬಲಿಷ್ಠ, ವಿಧಿಯೇ ಬಲಿಷ್ಠ ಅಂತ ನಾವು ಭಾವಿಸಬೇಕಾಗಿದೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಇದು ಆಕಸ್ಮಿಕವಾಗಿ ನೆನಪಿಗೆ ಬಂತು.
ಭುಕ್ಕುಂಡ ಅಂತ ಒಬ್ಬ ಕಳ್ಳ, ಹೆಸರು ವಿಚಿತ್ರ ಕಾಣಿಸ್ಬೋದು ನಿಮಗೆ. ಕಳ್ಳ ಏನೋ ಒಂದು ಅಪರಾಧ ಮಾಡಿದ. ರಾಜಭಟರು ಆತನನ್ನು ಬಂಧನೆ ಮಾಡಿ ರಾಜನ ಬಳಿಗೆ ಎಳ್ಕೊಂಡು ಹೋದ್ರು. ರಾಜ ಆತನ ನ್ಯಾಯ ನಿರ್ಣಯ ಮಾಡಿದ. ಕಳ್ಳ ಅಂತ ಸಾಬೀತಾಯಿತು. ಇದನಿಗಿನ್ನು ಮರಣದಂಡನೆ ಮಾಡಿಬಿಡಿ ಅಂತ ಸೈನಿಕರಿಗೆ ಹೇಳಿದ. ಕೊನೆಯ ಅಪೇಕ್ಷೆ ಏನಾದರೂ ಇದೆಯನ್ನು ಹೇಳು ಅಂತ ಕೇಳಿದೆ. ನಾನು ಆವಾಗ ಕವಿತಾ ರಚನೆ ಮಾಡ್ತಿರ್ತೀನಿ, ಒಂದು ಕವಿತೆಯನ್ನು ರಾಜನ ಮುಂದೆ ಪಠನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಆಯ್ತು, ಅದೇನು ಕವಿತೆ ಹೇಳಿಬಿಟ್ಟು ಅದೊಂದು ಆಗೋಗಲಿ ಅಂದ ರಾಜ. ಭಟ್ಟಿರ್ನಷ್ಟೋ ಭಾರವೀಯೋಪಿ ನಷ್ಟ, ಭಿಕ್ಷುರ್ನಷ್ಟೋ ಭೀಮಸೇನೋಪಿ ನಷ್ಟ, ಭುಕ್ಕುಂಡೋಹಂ ಭೂಪತಿಸ್ತಂ ಚ ರಾಜನ್ ಬಭ್ರಾವಲ್ಯಾಂ ಅಂತಕಃ ಸನ್ನಿವಿಷ್ಟ ಅಂತ ಶ್ಲೋಕ ಹೇಳಿದೆ. ಏನಂದ್ರೆ ಭಟ್ಟಿರ್ನಷ್ಟ, ಭಟ್ಟಿ ಅಂತ ಒಬ್ಬ ಕವಿ ಇದ್ದ ಹಿಂದೆ, ಅವನು ನಷ್ಟ. ತನ್ನ ಸಮಯ ಬಂದಾಗ ಆತನು ಈ ಜಗತ್ತಿನಿಂದ ಹೋಗಬೇಕಾಯ್ತು. ಅದಾದ್ಮೇಲೆ ಭಾರವಿ ಅಂತ ಮತ್ತೊಬ್ಬ ಕವಿ ಇದ್ದ, ಕಿರಾತಾರ್ಜುನಿ ಅಂತ ಕಾವ್ಯ ರಚನೆ ಮಾಡಿದವನು. ಭ ಆದ್ಮೇಲೆ ಭಾ, ಅವನು ಹೋಗ್ಬೇಕಾಯ್ತು. ಮೊದಲೇ ಅವನು ಭ, ಅವನು ಹೋದ. ಮುಂದೆ ಇರುವವನು ಭಾರವಿ, ಆತನು ಹೊರಟು ಹೋಗ್ಬಿಟ್ಟ. ಭಿಕ್ಷುರ್ ನಷ್ಟ, ಭಿಕ್ಷು ಅಂತಲೇ ಅವನೊಬ್ಬ ಕವಿ ಇದ್ದಿರಬೇಕು, ಅಥವಾ ಅವನೊಬ್ಬ ಸನ್ಯಾಸಿ. ಅವನು ಅಂತ ಯಾರು ಭಿಕ್ಷುನು ಈಗಿಲ್ಲ, ಅವರು ಎಲ್ಲ ಹೊರಟು ಹೋಗಿದ್ದಾರೆ. ಭೀಮಸೇನ, ಭೀಮಸೇನ ಅನ್ನೋ ಹೆಸರಿನ ರಾಜ, ಮಧ್ಯಮ ಪಾಂಡವನಾದಂಥ ಭೀಮಸೇನ, ಅಥವಾ ದಮಯಂತಿ ಆಪ್ತನ ಅಂತ ಭೀಮಸೇನ ಅಂತ ಹೆಸರಿನ ಭೀಮಸೇನ ಅನ್ನುವ ರಾಜನು ಹೊರಟು ಹೋದ. ಭ ಆಯಿತು, ಭಾ ಆಯಿತು, ಭೀ ಎಲ್ಲದಕ್ಕೂ ಬಂತು. ಈಗ ಮುಂದಿರೋನು ನಾನು ಭುಕ್ಕುಂಡ, ನನ್ನ ಗತಿ ಬಂದಿದೆ. ಈಗ ಇನ್ನು ಭೂ ಆದ್ಮೇಲೆ, ಹ್ರಸ್ವ ಭೂ ಆದ್ಮೇಲೆ ದೀರ್ಘ ಭೂ ಆಗ್ಬೇಕಲ್ಲ. ಮುಂದೆ ನೀನೇನು ಭೂಪತಿ, ಈ ರಾಜ ಈ ಸಿಂಹಾಸನದಲ್ಲಿ ಈಗೇನು ಕೂತಿದ್ದೆ, ನಿನಗೂ ಒಂದು ಕಾಲ ಇದೆ. ಅಂದ್ರೆ ನಾವೆಲ್ಲರೂ ಇಲ್ಲಿಂದ ಹೋಗ್ಲಿಕ್ಕೆ ಕಳ್ಳತನವೋ ಅಥವಾ ರೋಗವೋ ಅಥವಾ ಯಾರೋ ನಮ್ಮನ್ನು ಕೊಲೆ ಮಾಡೋದು ಏನೋ ಒಂದು ನಿಮಿತ್ತ ಅಷ್ಟೇ. ಹೋಗ್ಬೇಕಾದೆಲ್ಲರೂ ಹೋಗ್ಲೇಬೇಕು. ಬಭ್ರಾವಲ್ಯಾಂ ಅಂತಕಃ ಸನ್ನಿವಿಷ್ಟ, ಭ ಭಾ ಭಿ ಅಂತ ಇದೇನು ಕಾಗುಣಿತ ಇದೆ, ಇದರಲ್ಲಿ ಅಂತಕ ಸೇರ್ಕೊಂಡು ಬಿಟ್ಟಿದ್ದಾನೆ ಯಮ ಅಂತ ಶ್ಲೋಕ ರಚನೆ ಮಾಡಿದ. ಅಂತೂ ಕಳ್ಳ ಆಗಿದ್ರು ಸ್ವಲ್ಪ ತತ್ವವನ್ನು ತಿಳ್ಕೊಂಡಿದ್ದಾನಲ್ಲ, ಕವಿತಾ ರಚನೆ ಮಾಡೋ ಸಾಮರ್ಥ್ಯ ಬೆಳೆಸ್ಕೊಂಡಿದ್ದಾನಲ್ಲ ಅಂತ ರಾಜ ಆತನನ್ನು ಬಿಡಿಸಿದಂತೆ. ನಡೆದ ಕಥೆ ಇರ್ಬೋದು ಅಥವಾ ನಡಿದೇ ಇರಬಹುದು. ರಾಜರು, ಪ್ರಜೆಗಳು, ಐಶ್ವರ್ಯವಂತರು, ಬಡವರು ಅನ್ನೋ ಭೇದ ಇಲ್ಲದೆ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾನೆ ಯಮ ಅಂತೇನು ಬಂತಲ್ಲ, ಅದಕ್ಕಾಗಿ ನೆನಪಿಗೆ ಬಂತು ಹೇಳಿದೆ. ನೀನು ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋದ್ಮೇಲೆ ಈ ಬೆಂಕಿ ನನ್ನ ಸಾವಕಾಶವಾಗಿ ಸುಟ್ಟಾಗ್ತದೆ. ಹೇಗೆ ಅಂದರೆ, ಶಿಶಿರ ಋತುವಿನಲ್ಲಿ, ಈಗಿನ ಸದ್ಯದ ಋತು ಏನಿದೆ, ಈ ಋತುವಿನಲ್ಲಿ ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದರೆ ಅದನ್ನು ಆರಿಸಲಿಕ್ಕೆ ಅಲ್ಲಿ ಮಳೆ ಇರೋದಿಲ್ಲ. ಹಾಗಾಗಿ ಹುಲ್ಲಿನ ಬಣವೆ ಕ್ರಮವಾಗಿ ಸುಟ್ಟೋಗಬೇಕು. ಅದು ನಿಧಾನವಾಗಿ ಬೇಗ ಬೇಗ ಸುಟ್ಟೋಗೋದಿಲ್ಲ, ಕ್ರಮವಾಗಿ ಅದಕ್ಕೆ ಸಾಕಷ್ಟು ಸಂಕಟ ಕೊಟ್ಟು ಅದನ್ನು ಒಳಗೆ ಸುಟ್ಟು ಹಾಕ್ತದೆ. ಅದರಂತೆ ನಿನ್ನನ್ನು ಕಾಣಲಿಲ್ಲ ಅನ್ನುವಂಥ ನನ್ನ ಸಂಕಟ ಏನಿದೆ ಅದು ಆ ಅಗ್ನಿಗೆ ಸಹಾಯಕ ಆಗ್ತದೆ. ನನ್ನ ಒಳಗಿರುವಂಥ ಅಗ್ನಿಗೆ ನಿನ್ನನ್ನು ನೋಡಲಿಲ್ಲ ಅನ್ನುವಂಥ ಸಂಕಟ ಗಾಳಿ ಅಂತೆ, ಗಾಳಿ ಬೆಂಕಿ ಉದ್ಬೋಧಕ ಆಗ್ತದೆ. ಅಗ್ನಿ ಮತ್ತಷ್ಟು ಪ್ರಜ್ವಲಿಸಬೇಕಾದ್ರೆ ಸಮಿತ್ ಹಾಕ್ಬೇಕಲ್ಲ ಯಜ್ಞದಲ್ಲೇ. ಇದಕ್ಕೆ ಸಮಿತ್ ಯಾವುದು ಅಂದರೆ ಗೋಳಾಟ, ದುಃಖ. ನಿತ್ಯ ಗೋಳಾಡ್ಬೇಕು, ನಾನು ನಿತ್ಯ ದುಃಖ ಪಡಬೇಕು. ವಿಲಾಪ ದುಃಖ ಸಮಿಧ ರುದಿರ ಅಶ್ರು ಹುತಾಹುತಿ. ಈ ಶೋಕಾಗ್ನಿಗೆ ಸಮಿತ್ ಯಾವುದು ಅಂದರೆ ಗೋಳಾಟ, ದುಃಖ ಆಯಿತು. ಅದಕ್ಕೆ ಆಜ್ಯಾಹುತಿ ಅಂದರೆ ತುಪ್ಪ ಬೇಕಲ್ಲ. ತುಪ್ಪ ಯಾವುದು ಅಂದರೆ ನಿತ್ಯ ನಾನು ಕಣ್ಣೀರು ಸುರಿಸಬೇಕು, ಆ ಕಣ್ಣೀರೇ ತುಪ್ಪದಂತೆ. ಅದಕ್ಕೆ ಒಂದು ಹೊಗೆ ಬೇಕು, ಬೆಂಕಿ ಮೇಲೆ ಹೊಗೆ ಬೇಕು. ನಿನ್ನ ಆಗಮನವನ್ನು ನಾನು ನಿರೀಕ್ಷೆ ಮಾಡ್ತಾ ಕೂತಿರ್ತೇನಲ್ಲ, ನಿತ್ಯ ಅಳ್ತಾ ಕೂತಿರ್ತೇನಲ್ಲ, ಆ ನಿರೀಕ್ಷೆ, ಆ ಆಕಾಂಕ್ಷೆಯೇ ಅದಕ್ಕೆ ಹೊಗೆ ಅಂತೆ. ಹೀಗೆ ಆ ದುಃಖ ಅನ್ನುವಂಥ ಬೆಂಕಿ ನನ್ನನ್ನು ನಿತ್ಯ ಸುಟ್ಟಾಕ್ತದೆ. ಕಥಂ ಇದೇನು ಸ್ವಂ ವತ್ಸಂ ಗಚ್ಚಂತಂ ನಾನು ಗಚ್ಚತಿ. ತನ್ನ ಕರು ಎಲ್ಲಾದರೂ ತಪ್ಪಿಸ್ಕೊಂಡ್ರೆ ಅದರ ತಾಯಿಯಾದಂಥ ಹಸುವಿಗೆ ಆ ಕರುವಿನ ಹಿಂದೆ ಹೋಗಬೇಕು ಅಂತ ಅನಿಸ್ತದೆ. ಇದು ನಿಸರ್ಗ ಸಿದ್ಧವಾದಂಥ ಸ್ವಭಾವ. ಹಾಗಾಗಿ ನಾನು ಕೂಡ ನಿನ್ನ ಜೊತೆ ಬರಲೇಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಹೀಗೆ ಆ ತಾಯಿ ಹೇಳಿದಾಗ ರಾಮ ಅವಳಿಗೆ ಸಮಾಧಾನ ಮಾಡಿ ಹೇಳಿದಂತೆ. ಈ ಸಂದರ್ಭದಲ್ಲಿ, ಇಂಥ ದುಃಖದ ಸಂದರ್ಭದಲ್ಲಿ ನಮ್ಮ ಅಪ್ಪನಾದಂಥ ಮಹಾರಾಜನನ್ನು ನೀನು ಬಿಟ್ಟು ಬರೋದು ಇದು ಉಚಿತ ಅಲ್ಲ. ಯಾಕೆ ಅಂತಂದರೆ ಅವನಿಗೆ ಯಾರೂ ಇಲ್ಲ, ಈಗ ನಾನೂ ಇಲ್ಲ, ನೀನು ಇಲ್ಲದ ಹೊರಟೋಗ್ಬಿಟ್ರೆ ಅವನಿಗೆ ಬೇರೆ ಯಾರು ಇಲ್ಲದಂತ ಆಗ್ತದೆ. ಯಾಕಂದರೆ ಕೈ ಕೂಡ ಅವನಿಗಿಲ್ಲ. ಈಗ ವಾಲ್ಮೀಕಿ ಮಾನವ ಸಹಜವಾದಂಥ ಸ್ವಭಾವ ಏನಿರ್ತದೆ ಅದನ್ನು
ಮಧ್ಯ ಮಧ್ಯ ಪಾತ್ರಗಳ ಮೂಲಕ ಆಡಿಸ್ತಿರ್ತಾನೆ ಅಂತ ನಾನು ಒಂದ್ಸರಿ ಹೇಳಿದ್ದೆ. ಕೈಕೈಯಿಂದ ರಾಜ ವಂಚಿತನಾಗಿದ್ದಾನೆ ಅಂತ ಶಬ್ದ ಪ್ರಯೋಗ ಮಾಡ್ತಾನೆ ರಾಮ. ಕೈಕೈ ಪ್ರೀತಿಗೆ ಪಾತ್ರನಾಗಿದ್ದಾನೆ, ಕೈಕೈಯಲ್ಲಿ ಆತ ಮೋಹಿತನಾಗಿದ್ದಾನೆ, ಅವಳ ಸೌಂದರ್ಯದಲ್ಲಿ ಅನುರಕ್ತನಾಗಿದ್ದಾನೆ ಅಂತ ಹಿಂದೆಲ್ಲ ಬೇರೆಯವ್ರು ಮಾತು ಹೇಳಿದ್ರು. ಕೈಕೈ ವಾಸ್ತವಿಕವಾಗಿ ರಾಜನಿಗೆ ವಂಚನೆ ಮಾಡಿದಂತೆ ಇದೆ. ಇದನ್ನು ಇವಳು ಮುಂದೆ ಹೇಳಿದ. ಕೈಕೈ ಆಜ್ಞೆ ಅಂತೆ ಅವಳ ಮನಸ್ಸಿನ ಪ್ರೀತಿಗಾಗಿ ನಾವು ಕಾಡಿಗೆ ಹೋಗ್ತೀವಿ ಅಂತೆಲ್ಲ ಹೇಳಿದ. ಆದ್ರೆ ವಾಸ್ತವಿಕವಾಗಿ ಕೈಕೈ ದುಷ್ಟಳು, ಅವಳು ನಮ್ಮ ತಂದೆಗೆ ವಂಚನೆ ಮಾಡಿದಂತೆ ಅನ್ನೋ ಮಾತನ್ನ ತನ್ನ ತಾಯಿ ಮುಂದೆ ಹೇಳಿದ. ಕೈಕೈಯೂ ರಾಜನನ್ನ ವಂಚನೆ ಮಾಡಿದ್ಲು, ಅಂದ್ರೆ ಅವಳ ಪ್ರೀತಿಯೂ ಅವನಿಗಿಲ್ಲ. ಇದು ಪ್ರೀತಿ ಅಂತ ಅನ್ನೋದಿಲ್ಲ ಇದಕ್ಕೆ. ನೀನೂ ಇಲ್ಲ ಅಂತ ಆಗ್ಬಿಟ್ರೆ, ನಾನಂತೂ ಕಾಡಿಗೆ ಹೋಗ್ಬಿಟ್ರೆ ಆತ ನಿಜವಾಗಿ ಬದುಕಲಾರ. ಭರ್ತುಕ್ಕಿಲ ಪರಿತ್ಯಾಗ ನೃಶಂಸಃ ಕೇವಲಂ ಸ್ತ್ರೀಯಾಹ. ಸ್ತ್ರೀ ಯಾರೋ ಒಬ್ಬಳು ತನ್ನ ಗಂಡ ಸಂಕಟದ ಪರಿಸ್ಥಿತಿಯಲ್ಲಿದ್ದಾಗ ಅವನನ್ನು ಪರಿತ್ಯಾಗ ಮಾಡಿದ್ರೆ ಅದು ನೃಶಂಸತ್ವ, ಕ್ರೂರತನ ಅಂತ ಅನ್ಸ್ಕೋತದೆ. ಅದು ಮನುಷ್ಯತ್ವಕ್ಕೆ ವಿರುದ್ಧ. ಇದನ್ನು ನೀನು ಮನಸ್ಸಿನಿಂದ ಕೂಡ ಆಲೋಚನೆ ಮಾಡಬೇಡ. ಬಿಟ್ಟು ಹೋಗ್ತೀನಿ ರಾಜನನ್ನ, ನಿನ್ನ ಜೊತೆ ಬಂದ್ಬಿಡ್ತೀನಿ ಮಗನ ಜೊತೆ ಅಂತ ಆಲೋಚನೆ ಮಾಡಬೇಡ. ಅದು ನಿಂದ್ಯವಾದಂಥ ಕಾರ್ಯ. ರಘುವಂಶದಲ್ಲಿ ಹುಟ್ಟಿದಂಥ ಜಗತ್ತಿಗೆ ಅಧಿಪತಿಯಾದಂಥ ನಮ್ಮ ತಂದೆ ಎಲ್ಲಿ ತನಕ ಬದುಕಿದ್ದಾನೋ ಅಲ್ಲಿ ತನಕ ನೀನು ಅವನ ಸೇವೆ ಮಾಡಬೇಕು. ಶುಶ್ರೂಷಾ ಕ್ರಿಯತಾಂ ತಾವತ್ ಸಹಿ ಧರ್ಮ ಸನಾತನಃ. ಇದು ಗಂಡನ ಸೇವೆ ಮಾಡೋದು ಹೆಣ್ಮಕ್ಳಿಗೆ ಏನಿದೆ ಅದು ಕೊನೆಯ ತನಕ ಮಾಡಬೇಕಾದದ್ದು, ಅದು ಅವರ ಸನಾತನವಾದಂಥ ಧರ್ಮ. ರಾಮ ಹೀಗೆ ಪತ್ನಿ ಧರ್ಮವನ್ನು ಉಪದೇಶ ಮಾಡಿದ ತನ್ನ ತಾಯಿಗೆ. ಕೌಸಲ್ಯ ಆವಾಗ ಸುಪ್ರೀತಳಾದ್ಲು. ಹಾಗೆ ಅಂದ್ಲು ರಾಮನಿಗೆ, ಆಯ್ತು ನೀನು ಹೋಗಿ ಬಾ ಅಂತಂದ್ಲು. ಆದ್ರೆ ಅವಳ ದುಃಖ ಕಡಿಮೆ ಆಗಲಿಲ್ಲ. ಅವಳ ದುಃಖ ಕಡಿಮೆ ಮಾಡುವ ಕಾರಣಕ್ಕಾಗಿ ಅವಳಿಗೆ ಮತ್ತೆ ಈ ಮುಂದಿನಂತೆ ಮಾತು ಹೇಳಿದ. ನಾನು ನೀನು ಇವರೆಲ್ಲರೂ ಕೂಡ ತಂದೆ ಆದಂಥ ಮಹಾರಾಜನಂಥ ದಶರಥನ ಮಾತನ್ನು ಕೇಳಬೇಕು. ಅವನು ನಮಗೆ ಒಡೆಯ, ನಮಗೆ ಗುರು ಹೌದು, ಹಿರಿಯನೂ ಹೌದು. ಜಗತ್ತೆಲ್ಲದಕ್ಕೂ ಆತ ರಾಜನಾಗಿದ್ದಾನೆ. ನಮ್ಮ ತಂದೆ ಇವತ್ತು ನನಗೆ ಆಜ್ಞಾಪನೆ ಮಾಡಿದ್ದಾನೆ, ಕಾಡಿಗೆ ಹೋಗು, 14 ವರ್ಷ ಅಲ್ಲಿ ವಾಸ ಮಾಡು ಅಂತ ಹೇಳಿ. ಕಾಡಿನಲ್ಲಿ ಅನಾಯಾಸವಾಗಿ ವಿಹಾರ ಮಾಡ್ಕೊಂಡು ನಿನ್ನ ಹತ್ರ ಬಂದುಬಿಡ್ತೇನೆ. ಕಾಡಿನಲ್ಲಿ ಕಳೆಯೋದು ಅಂದ್ರೆ ನನಗೆ ಇದೇನು ಕಷ್ಟದ ಸಂಗತಿ ಅಲ್ಲ. ಅನಾಯಾಸವಾಗಿ ಅಲ್ಲಿ ವಿಹಾರ ಮಾಡ್ತೀನಿ, ವಿಹಾರ ಮಾಡಿಕೊಂಡು ಬೇಗ ನಿನ್ನ ಹತ್ರ ಬರ್ತೇನೆ. ನೀನು ಹೇಳಿದಂತೆ ಕೇಳ್ಕೊಂಡು ನಿನ್ನ ಸಮೀಪದಲ್ಲಿ ಇರ್ತೇನೆ ನಾನು. ಇಮಾನಿತು ಮಹಾರಣ್ಯ ವಿಹೃತ್ಯ ನವ ಪಂಚಕ. ವಿಹೃತ್ಯ ಕಾಡಿನಲ್ಲಿ ಕಷ್ಟಪಡೋದಿಲ್ಲ ನಾನು, ಅದೊಂದು ವಿಹಾರ ಅಂತ ತಿಳ್ಕೊತೀನಿ, ವನ ವಿಹಾರ ಅಂತ ತಿಳ್ಕೊತೀನಿ ಅದನ್ನ. ವರ್ಷಾಣಿ ಪರಮ ಪ್ರೀತಃ ಸ್ಥಾಸ್ಯಾಮಿ ವಚನೇ ತವ. ಇಲ್ಲಿ ಬಂದು ಆಮೇಲೆ ನೀ ಹೇಗೆ ಹೇಳ್ಕೊಂಡಿರ್ತೀಯೋ ಅದರಂತೆ ನಿನ್ನ ಸೇವೆ ಮಾಡ್ಕೊಂಡಿರ್ತೇನೆ. ಅವಳಿಗೆ ಇನ್ನೂ ತನ್ನ ಸವತಿಯರನ್ನೇ ಚಿಂತೆ. ರಾಮ ಹೋಗ್ಬಿಟ್ರೆ ತನ್ನ ಸವತಿಯರನ್ನ ಹುರಿದು ಮುಕ್ಕಿ ಬಿಡ್ತಾರೆ ಅಂತ ಚಿಂತೆ ಅವಳಿಗೆ. ಈ ಸವತಿಯರ ಮಧ್ಯದಲ್ಲಿ ಇದ್ದಕ್ಕೆ ನನಗೆ ಸಾಧ್ಯ ಇಲ್ಲ. ತಂದೆಯ ಮಾತಿನಂತೆ ನೀನು ಅರಣ್ಯಕ್ಕೆ ಹೋಗೋದಾದ್ರೆ ನಾನು ಕೂಡ ಒಂದು ಹೆಣ್ಣು ಜಿಂಕೆ ಅಂತ ಇದ್ದೇನೆ, ನನ್ನ ಕರ್ಕೊಂಡು ಹೋಗಿಬಿಡು ಅರಣ್ಯಕ್ಕೆ. ಆವಾಗ ಅವನು ಮತ್ತೆ ಸ್ತ್ರೀಯ ಕರ್ತವ್ಯದ ಬಗ್ಗೆ ಹೇಳಿದ. ಜೀವಂತ್ಯಾಹಿ ಸ್ತ್ರೀಯಾ ಭರ್ತ ದೈವತಂ ಪ್ರಭುರೇವಚ. ಹೆಣ್ಮಕ್ಳು ಬದುಕಿರೋ ತನಕ ಅವರಿಗೆ ಗಂಡನೇ ದೈವತ, ಅವನೇ ಪ್ರಭು. ಭವತ್ಯ ಮಮ ಚ, ನನಗೂ ಮತ್ತು ನಿನಗೂ ಇಬ್ಬರಿಗೂ ಆ ದಶರಥನೇ ಯಜಮಾನ. ಹಾಗಾಗಿ ಅವನ ಸೇವೆ ಮಾಡ್ಕೊಂಡು ನೀವು ಇಲ್ಲಿ ಇರಬೇಕು. ಅನಾಥರಾಗಿ ಬಿಡ್ತೇನೆ, ಸವತಿಯರು ನನಗೆ ಕಷ್ಟ ಕೊಡ್ತಾರೆ, ನಾನು ದುಃಖ ಪಡಬೇಕಾಗ್ತದೆ ಅಂತ ಆಲೋಚನೆ ಮಾಡಬೇಡ. ಯಾಕೆಂದ್ರೆ ಲೋಕನಾಥನಾದಂಥ ಜಗತ್ತಿಗೆ ಒಡೆಯನಾದಂಥ ನಮ್ಮಪ್ಪ ಇನ್ನೂ ಬದುಕಿದ್ದಾನೆ, ಆತ ನಿನ್ನನ್ನು ನೋಡ್ಕೊಳ್ತಾನೆ. ಇಷ್ಟರ ಮೇಲೆ ಭರತನಿಗೆ ರಾಜ್ಯ ಆಗಿಬಿಟ್ರೆ ಭರತ ನನ್ನನ್ನು ಕಾಲ ಕಸಕ್ಕಿಂತ ಕಡೆಗಣಿಸ್ತಾನೆ ಅಂತ ಆಲೋಚನೆ ಮಾಡಬೇಡ. ಭರತಶ್ಚಾಪಿ ಧರ್ಮಾತ್ಮ, ಅವನು ಧರ್ಮಾತ್ಮನು. ಎಲ್ಲ ಪ್ರಾಣಿಗಳಿಗೂ ಪ್ರಿಯಂಬೋದ, ಸಂತೋಷವಾಗುವಂಥ ಮಾತನಾಡುವವನು. ಧರ್ಮಾತ್ಮನಾದ್ರಿಂದ ನಿನ್ನ ಮನಸ್ಸಿಗೆ ತಕ್ಕಂತೆ ಆತ ನಡ್ಕೊಳ್ತಾನೆ, ನಿನಗೆ ಕಷ್ಟ ಕೊಡುವಂಥವನಲ್ಲ. ನಾನು ಹೊರಟೋದ್ಮೇಲೆ ನೀನು ಏನು ಮಾಡಬೇಕು? ರಾಜ್ಞೋ ವೃದ್ಧಸ್ಯ ಸತತಂ ಹಿತಂ ಚರ ಸಮಾಹಿತ. ನಮ್ಮ ಅಪ್ಪ ಮುದುಕನಾಗಿದ್ದಾನೆ, ಅವನ ಸಮೀಪದಲ್ಲಿ ಇದ್ದುಕೊಂಡು ಅವನನ್ನು ನೀನು ನೋಡ್ಕೊಳ್ಬೇಕು, ಜಾಗರೂಕತೆಯಿಂದ ಅವನನ್ನು ನೋಡ್ಕೊಳ್ಬೇಕು. ಈ ಪುತ್ರ ಶೋಕ ಅಂತ ಅನ್ನೋದು ಅತ್ಯಂತ ದಾರುಣ. ಅದು ಒಂದೆಲ್ಲ ಶ್ಲೋಕ ಇದೆ, ಆ ಶ್ಲೋಕ ನೆನಪಿಗೆ ಬರಲಿಲ್ಲ, ಗಮನಿಸ್ಬೇಕು. ಪುತ್ರ ಶೋಕವು ನಿರಂತರ ಅಂತ. ಉಳಿದೆಲ್ಲ ಶೋಕಗಳಿಗೆ ಒಂದೊಂದು ಕೊನೆ ಇದೆ ಅಂತ, ಆದರೆ ಪುತ್ರ ಶೋಕಕ್ಕೆ ಕೊನೆಯೇ ಇಲ್ಲ ಅಂತ, ನಿರಂತರವಾಗಿರುವಂಥದ್ದು. ಮಗ ಅರಣ್ಯಕ್ಕೆ ಹೋಗಿಬಿಟ್ರೆ 14 ವರ್ಷ ಕಾಲ
ಅವನಿಗೆ ತೀವ್ರ ದುಃಖ ಆಗ್ತದೆ. ಹಾಗಾಗಿ ಏಕಾಗ್ರ ಚಿತ್ತಳಾಗಿ ಜಾಗರೂಕರಾಗಿದ್ದುಕೊಂಡು ಆತನ ಸೇವೆ ಮಾಡು. ವ್ರತೋಪವಾಸ ನಿರತ ಒಬ್ಬಳು ಸ್ತ್ರೀ ಬೇಕಾದಂಥ ಮಡಿಯ ಮೇಲಿಗೆ ವ್ರತೋಪವಾಸ ಎಲ್ಲ ಮಾಡ್ತಿರ್ಬೋದು. ಆದರೆ ಪತಿಯನ್ನು ಅನುಸರಿಸಿ ನಡೀದೇ ಇದ್ರೆ, ಅವನ ಸೇವೆ ಮಾಡದೇ ಇದ್ರೆ ಅವಳು ಕೊನೆಗೆ ಸದ್ಗತಿಯನ್ನು ಹೊಂದೋದಿಲ್ಲ, ಅವಳಿಗೆ ದುರ್ಗತಿನೇ. ಹಾಗಾಗಿ ಅದೆಲ್ಲದಕ್ಕಿಂತ ಉಳಿದೆಲ್ಲ ವ್ರತ ನಿಯಮಗಳಿಗಿಂತ ಇದು ಅವಳಿಗೆ ಬಹಳ ಮುಖ್ಯ. ಭರ್ತು ಶುಶ್ರೂಷಯ ನಾರಿ ಲಭತೆ ಸ್ವರ್ಗಮುತ್ತಮಂ ಅಪಿಯ ನಿರ್ನಮಸ್ಕಾರ ನಿವೃತ್ತ ದೇವಪೂಜನಾಥ್. ನಿಮಗೆ ದೇವಪೂಜೆ ಬೇಕಾಗಿಲ್ಲ, ನಿಮಗೆ ನಮಸ್ಕಾರ ಬೇಕಾಗಿಲ್ಲ, ನಿಮಗೆ ಪುರಾಣ ಬೇಕಾಗಿಲ್ಲ. ನಿಮಗಂದ್ರೆ ಸ್ತ್ರೀಯರಿಗೆ ನೀವು ಯಾವುದೇ ಪ್ರಮಾದ ಇಲ್ಲದೆ ಗಂಡನ ಸೇವೆ ಮಾಡಿ ಸಂಸಾರದ ನಗವನ್ನು ಹೊತ್ಕೊಂಡು ಮುಂದೆ ಸಾಗಿ. ನಮಸ್ಕಾರ ಇಲ್ಲದೆ ಇದ್ರು ನಿವೃತ್ತ ದೇವಪೂಜನಾಥ್. ಅದೆಲ್ಲೋ ಒಂದು ಮಹಾಭಾರತದಲ್ಲಿ ಮಾತಿದೆ, ಧನ್ಯಾಹಿ ಸ್ತ್ರೀಯ. ಪುರುಷರು ಬಹಳ ಕಷ್ಟಪಡಬೇಕು ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ಮುಂದೆ ದೇವರ ಪೂಜೆ, ಪಂಚಮಹಾಯಜ್ಞ ಇತ್ಯಾದಿಗಳು ಮಾಡಬೇಕು, ಶಾಸ್ತ್ರ ಪಠನ ಮಾಡಬೇಕು, ಶಾಸ್ತ್ರ ತಾವು ಅಧ್ಯಯನ ಮಾಡಬೇಕು, ಬೇರೆಯವ್ರಿಗೆ ಅಧ್ಯಯನ ಮಾಡಿಸ್ಬೇಕು. ಇಂಥದ್ದೆಲ್ಲ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಅದನ್ನೆಲ್ಲ ಮಾಡಿದ್ರೆ ನಾವು ಸುಮ್ಮನೆ ಯಾರೋ ಸೇವೆ ಮಾಡ್ಕೊಂಡಿರ್ತೀನಿ ಅಂದರೆ ಅವ್ರ ಜನ್ಮ ವ್ಯರ್ಥ ಆಗುತ್ತೆ. ಆದರೆ ಸ್ತ್ರೀಯರು ಧನ್ಯರಂತೆ, ಯಾಕಂದರೆ ಅವಷ್ಟೆಲ್ಲ ಅವ್ರು ಕಷ್ಟಪಡಬೇಕಾಗಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ನಮಸ್ಕಾರಗಳನ್ನು ಬಿಡಬೇಕು, ಅವರ ಆನ್ಯಕಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಸಂಸಾರದ ಕಡೆ ಗಮನ ಕೊಟ್ಟು ಉಳಿದ ತಮ್ಮ ವೈಯಕ್ತಿಕ ಸಾಧನೆಗಳನ್ನು ಅವ್ರು ಮಾಡ್ಕೊಳ್ಬೇಕು. ಯಾವತ್ತು ಗಂಡನ ಹಿತ ಏನು ಅಹಿತ ಏನು ಅಂತ ಅನ್ನೋದನ್ನು ಗಮನಿಸಬೇಕು. ಯಾವತ್ತೂ ಆತನಿಗೆ ಸೇವೆ ಮಾಡ್ತಿರ್ಬೇಕು. ಏಷ ಧರ್ಮ ಪುರಾದೃಷ್ಟ, ಇದು ಹಿಂದಿನ ಧರ್ಮ ಆಗಿದೆ. ಲೋಕೆ ವೇದೇಚ ಶ್ರುತಸ್ಮೃತಃ, ವೇದೋಕ್ತವಾದಂಥ ಧರ್ಮವೂ ಇದೆ, ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದಂಥ ಧರ್ಮವೂ ಕೂಡ ಇದೇ ಆಗಿದೆ. ಇದನ್ನು ಪರಿಪಾಲನೆ ಮಾಡಬೇಕು. ನಿನ್ನ ಪತಿಯಾದಂಥ ದಶರಥ ಏನು ಅಗ್ನಿ ಕಾರ್ಯಗಳನ್ನು ಮಾಡ್ತಾನೆ, ಆ ಅಗ್ನಿ ಕಾರ್ಯಗಳನ್ನು ಮಾಡು. ಅಗ್ನಿ ಕಾರ್ಯೇಶು ಚ ಸದಾ ಅಂದರೆ ಪತ್ನಿ ಅಂತ ಒಂದು ಅರ್ಥ ಹೇಳಿದ್ನಲ್ಲ ಹಿಂದೆ. ಪತಿ ಅನ್ನೋ ಶಬ್ದದಿಂದ ಪತ್ನಿ ಅನ್ನೋ ಶಬ್ದ ಹುಟ್ಟಿದೆ. ಪತ್ನಿ ಅನ್ನೋ ಶಬ್ದ ಹುಟ್ಟಬೇಕಾದ್ರೆ ಪತಿ ಮಾಡುವಂಥ ಯಜ್ಞ ಏನಿದೆ, ಯಜ್ಞದಲ್ಲಿ ಭಾಗವಹಿಸುವವಳಿಗೆ ಪತ್ನಿ ಅಂತ ಹೆಸರು. ಹಾಗಾಗಿ ಅಗ್ನಿ ಕಾರ್ಯದಲ್ಲಿ, ದೇವತಾ ಕಾರ್ಯದಲ್ಲಿ ನೀನು ಗಂಡನಾದಂಥ ದಶರಥನ ಜೊತೆಗಿದ್ದು ಆ ದೇವತೆಗಳ ಉಳಿದವರ ಪೂಜೆ ಮಾಡಿಕೊಂಡು ಸಂಸಾರವನ್ನು ಮುನ್ನಡೆಸಬೇಕು. ಏವಂ ಕಾಲಂ ಪ್ರತೀಕ್ಷಸ್ವ, ಹೀಗಿದ್ದುಕೊಂಡು ನಾನು ಯಾವಾಗ ಬರ್ತೀನಿ ಅಂತ ಅನ್ನೋದನ್ನ ನಿರೀಕ್ಷೆ ಮಾಡ್ತಾ ಇರು. ನಿಯತ ಇಂದ್ರಿಯ ನಿಗ್ರಹ ಉಳ್ಳವರಾಗಿರು. ನಿಯತ ಆಹಾರದ ಮೇಲೆ ಸಂಯಮ ಇರಲಿ ಅಂತ ನೀನು ಹೀಗೆ ಮಾಡು ಅಂತ ಹೇಳಲಿಲ್ಲ. ನೀನೀಗ ಇರೋದೇ ನಿನ್ನ ಸ್ವಭಾವ ಆಗಿದೆ. ಈಗಲಾದರೂ ಹೀಗೆ ಇದ್ದೆ. ಭರ್ತೃ ಶುಶ್ರೂಷಣೆ ರಥ. ಪ್ರಾಪ್ಸ್ಯಸೆ ಪರಮಂ ಕಾಮಂ. ಇಷ್ಟೆಲ್ಲ ರೀತಿಯಿಂದ ನಾನು ಹೇಳಿದಂತೆ ನೀನು ನಡ್ಕೊಂಡಿದ್ದರೆ ನಾನು ಮರಳಿ ಬಂದ ಮೇಲೆ ಯದಿ ಧರ್ಮಭೃತಾಂ ಶ್ರೇಷ್ಠ ಧಾರಯಿಷ್ಯತಿ ಜೀವಿತಂ. ಮಾತು ಹೇಗಿದೆ ಅಂತಂದರೆ, ಧರ್ಮಾತ್ಮನಂಥ ನಮ್ಮ ಆಪ್ತ ದಶರಥ ಒಂದು ವೇಳೆ ಬದುಕಿದ್ರೆ ನಿನ್ನ ಅಪೇಕ್ಷೆ ಈಡೇರ್ತದೆ ನಾನು ಬಂದ ಮೇಲೆ. ಅದೇನು ಅಪೇಕ್ಷೆ ಅಂತ ನೀನು ಹೇಳಲಿಲ್ಲ. ಮಗನಾದಂಥ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕು, ರಾಜನಾಗಬೇಕು, ಅದನ್ನು ತಾನು ಕಣ್ತುಂಬ ನೋಡಬೇಕು ಅಂತ ಅವಳಿಗಿತ್ತು. ನಿನ್ನ ಅಪೇಕ್ಷೆ ಅದೇ ಒಂದು ವೇಳೆ ಆಗಿದ್ದರೆ, ಅಪ್ಪನಾದಂಥ ದಶರಥ ನಾನು ಬರೋ ತನಕನೂ ಇದ್ದರೆ ನನ್ನನ್ನು ಮತ್ತೆ ಅವನು ರಾಜ ಮಾಡಬಹುದು. ಅಪ್ಪ ಇಲ್ಲದೇ ಇದ್ರೆ ಏನಾಗ್ತದೋ ಗೊತ್ತಿಲ್ಲ ಅಂತ ಹೀಗೆಲ್ಲ ಆ ಮುಂದಿನ ಸಂಗತಿಗಳನ್ನು ಕವಿ ನಮ್ಮ ಊಹೆಗೆ ಬಿಟ್ಟಿದ್ದಾರೆ. ಅದು ಅಲ್ಲದೆ ಅವನಿಗೆ ಗೊತ್ತಿದ್ದಿರಬೇಕು, ಭರತನಿಗೆ ರಾಜ್ಯವನ್ನು ಕೊಟ್ಟರು ಆತ ಏನು ತಗೊಳ್ಳೋದಿಲ್ಲ. ಹಾಗಾಗಿ ನಾನು 14 ವರ್ಷಗಳ ಬಳಿಕ ನಾನೇ ಇಲ್ಲಿ ಸಾಮ್ರಾಟನಾಗಬೇಕು, ಅದು ನನಗೆ ತಪ್ಪಿದ್ದಲ್ಲ ಅಂತ ಆತನಿಗೆ ಗೊತ್ತಿದ್ದಿರಬೇಕು. ಯಾವುದು ಸರ್ವಜ್ಞಾತನಿಗೆ ಗೊತ್ತಿದ್ದಿರಲೇಬೇಕು. ಆದರೂ ಹೇಳಿದ, ಅವನು ಇದ್ರೆ ನನ್ನ ರಾಜನನ್ನಾಗಿ ಮಾಡ್ತಾನೆ, ಇದ್ರೆ ನೀವಿಬ್ರು ಕೂಡ ನಾನು ರಾಜನಾಗೋದನ್ನು ನೋಡ್ತೀರಿ ಅಂತ. ಹಾಗೆ ತಂದೆ ತಾಯಿಗಳು ಇಬ್ರು ನೋಡಬೇಕು ಮಕ್ಕಳ ಕಲ್ಯಾಣ, ಅದು ರಾಜ್ಯಾಭಿಷೇಕ ರೂಪವಾದಂಥ ಕಲ್ಯಾಣ ಆಗಲಿ ಮತ್ತೆಂಥದ್ದಾಗಲಿ, ಅವನಿದ್ರೆ ನೀವು ಇಬ್ರು ನೋಡ್ತೀರಿ ಅಂತ ಹೀಗೆ ಹೇಳಿದ. ರಾಮ ಹೀಗೆ ಹೇಳಿದ್ಮೇಲೆ ಆವಾಗ ಅವಳಂದು, ಆಯಿತು ನೀನು ಗಮನೆ ಸುಕೃತಾಂ ಬುದ್ಧಿಂ ನತೇ ಶಕ್ನೋಮಿ ಪುತ್ರಕ, ಕಾಡಿಗೆ ಹೋಗಬೇಕು ಅಂತ ಮನಸ್ಸು ಮಾಡೇ ಬಿಟ್ಟಿದ್ದೆ. ನಿನ್ನ ಬುದ್ಧಿಯನ್ನು ಯಾರೂ ಬದಲಾಯಿಸಲಾರರು, ನಾನು ಕೂಡ ಬದಲಾಯಿಸಲಾರೆ. ನೂನಂ ಕಾಲೋ ದುರತ್ಯಯ, ಇದೆಲ್ಲ ಕಾಲದ ಮಹಿಮೆ.
ಕಾಲದ ಗಣ್ಯಗೆ ಅನುಸಾರವಾಗಿ ಏನಾಗಬೇಕು ಅದು ಆಗಲೇಬೇಕು. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಹೊರಟಿದ್ದಿ, ಏಕಾಗ್ರ ಚಿತ್ತನಾಗಿ ನೀನು ಅರಣ್ಯಕ್ಕೆ ಪ್ರಯಾಣ ಮಾಡು. ಸರ್ವಕಾಲದಲ್ಲಿಯೂ ಕೂಡ ನಿನಗೆ ಮಂಗಳ ಆಗಲಿ. ನೀನು ಅರಣ್ಯದಿಂದ ಹಿಂತಿರುಗಿ ಬಂದ ಮೇಲೆ ನಾನು ಶೋಕರಹಿತಳಾಗ್ತೇನೆ. ಪಿತೃ ಋಣವನ್ನು ನೀನು ತೀರಿಸಿದಂತಾಗ್ತದೆ. ಆತ ಏನು ಮಾತಾಡಿದ, ಅಪ್ಪ ಏನು ಮಾತಾಡಿದ, ಏನು ವರ ಕೊಟ್ಟಿದ್ದ ಅದಂತ ನೀನು ನಡ್ಕೊಂಡ್ರೆ ಪಿತೃ ಋಣವನ್ನು ತೀರಿಸಿ ಕೃತಾರ್ಥನಾಗಿ ಧನ್ಯನಾಗಿ ನೀನು ಅಯೋಧ್ಯೆಗೆ ಬಂದ ಮೇಲೆ ನಿನ್ನಿಂದ ನಾನು ಅಮೋಘವಾದಂಥ ಸುಖವನ್ನು ಪಡ್ಕೊಳ್ತೇನೆ. ಪಿತೃ ಅನ್ರಣ್ಯತಾಂ ಪ್ರಾಪ್ತೆ. ವಿಧಿಯ ಮಾರ್ಗ ಏನಿದೆ, ವಿಧಿಯ ಕೈವಾಡ ಏನಿದೆ, ಅದನ್ನ ಜಗತ್ತಿನಲ್ಲಿ ಯಾರು ಕೂಡ ಊಹೇನೂ ಮಾಡಲಾರರು. ವಿಧಿ ಯಾವಾಗ ಏನು ಹೆಜ್ಜೆ ಇಡ್ತದೆ ಅಂತ ಯಾರು ತಿಳ್ಕೊಳ್ಳಾರರು. ಯಸ್ವಾಂ ಸಂಚೋದಯತಿ ಮೇ ವಚ ಆಚ್ಛಿದ್ಯ ರಾಘವ. ಯಾಕೆಂದ್ರೆ ನಿನ್ನ ಹೆತ್ತ ತಾಯಿ ನಾನು. ನನ್ನಂಥ ತಾಯಿ ನಿನಗೆ ಹೇಳ್ತಿದ್ದಾಳೆ, ಕಾಡಿಗೆ ಹೋಗಬೇಡ ಅಂತ ಹೇಳ್ತಿದ್ದಾಳೆ. ಆದರೆ ನನ್ನ ಮಾತನ್ನ ಕತ್ತರಿಸಿ, ನನ್ನ ಮಾತಿಗೆ ಬೆಲೆ ಕೊಡದೆ ನೀನು ಅರಣ್ಯಕ್ಕೆ ಹೋಗ್ತಿದ್ದಿ. ನಿನಗೆ ಅರಣ್ಯಕ್ಕೆ ಹೋಗಬೇಕು ಅಂತ ಈ ವಿಧಿ ಬುದ್ಧಿ ಕೊಟ್ಟಿದೆ. ಹಾಗಾಗಿ ವಿಧಿಯೇ ಬಲಿಷ್ಠ. ಆಯ್ತು, ನೀನು ಅರಣ್ಯಕ್ಕೆ ಪ್ರಯಾಣ ಮಾಡು. ಅರಣ್ಯಕ್ಕೆ ಪ್ರಯಾಣ ಮಾಡಿ ನೀನು ಹಿಂತಿರುಗಿ ಬಂದ ಮೇಲೆ ನಿನ್ನ ಮನೋಹರವಾದಂಥ ಮಾತಿನಿಂದ, ನಡತೆಯಿಂದ ನನ್ನನ್ನು ಸಂತೋಷಗೊಳಿಸು. ನೀನು ಅರಣ್ಯದಿಂದ ಹಿಂತಿರುಗುವಂಥ ಕಾಲ ಈಗಲೇ ಬಂದುಬಿಟ್ರೆ ಅಂದವಳು. ಅಂದರೆ 14 ವರ್ಷದ ದೀರ್ಘಕಾಲದ ಅವಧಿ ಇದೆ. ಆದರೆ ಆ 14 ವರ್ಷದ ದೀರ್ಘಕಾಲ ಒಂದು ಕ್ಷಣದಂತೆ ಕಳೆದು ಹೋಗಲಿ ನನಗೆ. ಹಾಗಾಗಿ ಈಗಲೇ ನೀನು ಅರಣ್ಯದಿಂದ ತಿರುಗಿ ಬರುವಂತಾಗಲಿ, ಆ ಕ್ಷಣವನ್ನು ನಾನು ನೋಡುವಂತಾಗಲಿ. ಅಂದರೆ 14 ವರ್ಷದ ದೀರ್ಘಕಾಲವನ್ನು ಅದು 14 ವರ್ಷ ಅಂತ ಭಾವಿಸ್ಲಿಕ್ಕೂ ಅವಳು ತಯಾರಿರಲಿಲ್ಲ. ಒಂದು ಕ್ಷಣದಂತೆ ಅವಳು ಕಳೆದು ಹೋಗಲಿ ಅಂತ ಭಾವಿಸಿದ್ಲು. ಹೀಗೆ ಪರಮಾನಂದದಿಂದ ನೋಡಿಲ್ಲಂತವನು ಅರಣ್ಯಕ್ಕೆ ಹೋಗುವಾಗ. ಸಮೀಕ್ಷೆ ದೇವಿ ಪರಮೇಣ ಚೇತಸ. ದುಃಖ ಆಗಿತ್ತು ಹೌದು, ಆದರೆ ಕರ್ತವ್ಯ ನಿಭಾಯಿಸಲಿಕ್ಕೆ ಹೊರಟಿದ್ದಾನಲ್ಲ, ಹಾಗಾಗಿ ಹೋಗಲಿ ಅಂತ ಅವಳು ಆಲೋಚನೆ ಮಾಡಿದ್ಲು. ಆಲೋಚನೆ ಮಾಡಿ ಆ ರಾಮನಿಗೆ ಉವಾಚ ರಾಮಂ ಶುಭ ಲಕ್ಷಣಂ, ಸುಂದರವಾದಂಥ ಲಕ್ಷಣಗಳಿಂದ ಕೂಡಿದಂಥ ರಾಮನಿಗೆ ಈ ಮುಂದಿನಂತ ಅವಳು ಮಾತು ಹೇಳಿದ್ಲು. ಏನು ಮಾತು ಹೇಳಿದ್ಲು? ತನಗೆ ವ್ರತೋಪವಾಸಗಳನ್ನು ಮಾಡಿ ಮಗನನ್ನು ಕಳ್ಕೋತಿ ಅನ್ನೋ ದುಃಖದಿಂದಾಗಿ ಸಾಕಷ್ಟು ಆಯಾಸ ಆಗಿತ್ತು. ಆ ಆಯಾಸವನ್ನೆಲ್ಲ ಅವಳು ದೂರ ಮಾಡ್ಕೊಂಡಂತೆ. ದೂರ ಮಾಡಿಕೊಂಡು ಉಪಸ್ಪೃಶ್ಯ ಜಲಂ ಶುಚಿ ಆಚಮನ ಮಾಡಿದ್ಲು. ಆಚಮನ ಮಾಡಿ ಅವನಿಗೆ ಎಲ್ಲ ರೀತಿಯಾದಂಥ ಮಂಗಳವನ್ನು ಕೋರಿದ್ಲು. ಅವನಿಗೇನು ತೊಂದರೆ ಆಗದೆ ಇರಲಿ ಕಾಡಿನಲ್ಲಿ ಅಂತ ಕೋರಿದ್ಲು. ನಶಕ್ಯತೆ ವಾರಯಿತು. ಕಾಡಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಿ, ನಿನ್ನ ಮನಸ್ಸನ್ನ ಹಿಂತಿರುಗುವಂತೆ ಮಾಡೋದಂತೂ ನಮ್ಗೆ ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಶೀಘ್ರಂತೆ ವಿನಿವರ್ತಸ್ವ, ಶೀಘ್ರವಾಗಿ ಕಾಡಿನಿಂದ ಹಿಂತಿರುಗಿ ಬಾ. ವರ್ತಸ್ವಚ ಸತಾಂ ಕ್ರಮೆ, ಸಜ್ಜನರ ಮಾರ್ಗದಲ್ಲಿರೋ. ಈ ಮುಂದೆ ಈ ಹೆಚ್ಚು ಕಡಿಮೆ ಈ ಇಡೀ ಸರ್ಗದಲ್ಲಿ ಆ ರಾಮನಿಗೆ ಕಾಡಿನಲ್ಲಿರುವಾಗ ಯಾವ್ಯಾವ ದೇವತೆಗಳ ಕಡೆಯಿಂದ ಯಾವ್ಯಾವ ಮಂಗಳ ಆಗಬೇಕು, ಯಾವ್ಯಾವ ದೇವತೆಗಳು ಕಾಪಾಡಲಿ, ಬರೇ ದೇವತೆಗಳಷ್ಟೇ ಅಲ್ಲ, ಸಂಧ್ಯೆ ಹಗಲು ರಾತ್ರಿ ಇವೆಲ್ಲ ಕಾಪಾಡಲಿ ಅಂತ ಅವಳು ಹೇಳ್ತಾಳೆ. ಅದೆಲ್ಲದಕ್ಕಿಂತ ಮೊದಲು ಯಾವ ಧರ್ಮವನ್ನು ನೀನು ಪಾಲನೆ ಮಾಡಬೇಕು ಅಂತ ಹೊರಟಿದ್ದೀನಿ, ಆ ಧರ್ಮವೇ ನಿನ್ನನ್ನು ಯಾವತ್ತೂ ಕೂಡ ಕಾಪಾಡಲಿ, ಧರ್ಮ ನಿನ್ನ ಕೈ ಹಿಡೀಲಿ ಅಂತ ಅವ್ರು ಕೇಳ್ತಾರೆ. ಇದು ನೀನು ಕಾಡಿಗೇನು ಹೋಗ್ಬೇಕಂತ ಮಾಡಿದ್ದಿ, ನಿನ್ನನ್ನು ಈ ದೇವತೆಗಳು ಕಾಪಾಡಲಿ, ಈ ಧರ್ಮ ನಿನ್ನನ್ನು ಕಾಪಾಡಲಿ ಅಂತ ಇದೆಯಲ್ಲ, ಅದನ್ನು ನಾವು ಮತ್ತೊಂದು ರೀತಿಯಾಗಿ ನಮಗೆ ಅನ್ವಯ ಆಗುವಂತೆ ಅರ್ಥ ಮಾಡ್ಕೋಬಹುದು. ಯಾಗ ಮಾಡ್ಲಿಕ್ಕೆ ಹೊರಟಾಗ, ಸತ್ಯ ಧರ್ಮಗಳನ್ನ ಪಾಲನೆ ಮಾಡ್ಲಿಕ್ಕೆ ಹೊರಟಾಗ ಅದರೊಂದು ಕಷ್ಟ ಅಂತ ಕಂಡ್ರೂ ಕೂಡ ಈ ಎಲ್ಲ ಸಂಗತಿಗಳು ನಮ್ಮನ್ನು ಕಾಪಾಡ್ತವೆ. ಮುಂದೆ ಹೇಳುವಂಥ ಸಂಗತಿಗಳು ರಾಮನನ್ನ ಕುರಿತು ಅವಳು ಹೇಳಿದ್ಲು, ಇವು ನಿನ್ನನ್ನು ಕಾಪಾಡ್ತವೆ ಅಂತ ಹೇಳಿ. ಯಾಗ ಮಾಡುವ ಪರೋಕ್ಷವಾಗಿ ಏನು ಹೇಳಿದಂತಾಯ್ತು ಅಂದರೆ, ಯಾಗ ಮಾಡುವವನ್ನ, ಸತ್ಯ ಮಾರ್ಗದಲ್ಲಿದ್ದವನನ್ನ ಇವೆಲ್ಲ ಕಾಪಾಡ್ತವೆ ಅಂತ ನಮಗೆ ಭರವಸೆ ಕೊಟ್ಟಂತಾಯ್ತು. ಜೀವಲೋಕಕ್ಕೆ ಪಾಮರರಾದಂಥ ನಮಗೆ ಅದೊಂದು ಭರವಸೆ ಕೊಟ್ಟಂತಾಯ್ತು. ಯಾಕೆಂದರೆ ನಾವು ಸನ್ಮಾರ್ಗವನ್ನು ಅಥವಾ ದುರ್ಮಾರ್ಗವನ್ನು ಅಥವಾ ಸ್ವಾರ್ಥವನ್ನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಸಂದಿಗ್ಧವನ್ನು ಎದುರಿಸಿದಾಗ, ಜೀವನದಲ್ಲಿ ಕವಲು ದಾರಿಯನ್ನು ಎದುರಿಸಿದಾಗ ನಾವು ಮನಸ್ಸು ಸಂವೇದನಾಶೀಲ ಆದ್ದರಿಂದ, ಮನಸ್ಸು ಸೂಕ್ಷ್ಮ ಆದ್ದರಿಂದ ನಾವು ಸ್ವಾರ್ಥದ ಮಾರ್ಗವನ್ನು, ಜೀವನಕ್ಕೆ ಅನುಕೂಲವಾದಂಥ ಮಾರ್ಗವನ್ನು ಆಚರಣೆ ಮಾಡುವಂಥ ಸಂದರ್ಭ ಇರ್ತದೆ.
ಯಾಕೆಂದ್ರೆ ಇಂಥ ಸತ್ಯದ ಮಾರ್ಗ ಧರ್ಮದ ಮಾರ್ಗ ಹಿಡಿದು ಬಿಟ್ರೆ ಮುಂದೆ ಗತಿ ಏನು ಅಂತಿರ್ತದೆ ನಮ್ಮ ಎದುರಿಗೆ ಪ್ರಶ್ನೆ. ಅಂಥ ಪ್ರಶ್ನೆ ನಮ್ಮ ಎದುರಿಗಿರೋದ್ರಿಂದ ಈಗ ಅವನಿಗೂ ಅಂತಂದೇ ಪ್ರಶ್ನೆ ಇತ್ತು. ಮುಂದೆ ರಾಜ ಆಗ್ತೀನಿ ಅಂತ ನಿಶ್ಚಿತ ಇರಲಿಲ್ಲ. ಇದ್ರ ಭರತನೇ ರಾಜ ಆಗಿಬಿಟ್ರೆ ಅವನೇ ಒಂದು ವೇಳೆ ಆಗ್ತಾ ಹೋಗಲಿ ಅಂತಿತ್ತು ಅವನಿಗೂ ಕೂಡ. ಅವನಿಗೆ ರಾಜ್ಯದ ಮೇಲೆ ಒಂದು ವೇಳೆ ಅಪೇಕ್ಷೆ ಇದ್ರೆ ಆತ ಅವನೇ ಮುಂದುವರಿಸಲಿ ಅಂತೂ ಇತ್ತು. ಸಾರಸ್ಯ ಏನಂದ್ರೆ ಭರತನಿಗೂ ಅಂಥದ್ದೇ ಸಂದೇಹ ಆಗಿತ್ತು. ನಮ್ಮ ಅಣ್ಣ 14 ವರ್ಷ ವನವಾಸಕ್ಕೆ ಹೋಗಿಬಿಟ್ಟಿದ್ದಾನೆ, ತಮ್ಮನೇ ರಾಜ್ಯ ಆಳ್ಲಿ ಅಂತ ಈತ ಹಿಂತಿರುಗಿ ಬರೋದಿಲ್ಲ, ಇವನು ನನಗೆ ಇವನು ಕೈ ಕೊಡ್ತಾನೆ ಈ ಅಣ್ಣ ಅಂತ ಅನ್ಸಿತ್ತು ಅವನಿಗೆ. ಈ ಥರ ಅಂತ ಒಂದು ಇರಬೇಕು. ಅದಕ್ಕಾಗಿ ನೀನೇನಾದರೂ 14 ವರ್ಷದ ಬಳಿಕ ಒಂದು ದಿವಸ ತಡ ಮಾಡಿದ್ರು ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂದಿದ್ದೆ. ಈ ಅಣ್ಣನ ಮೇಲೆ ಆ ವಿಷಯದಲ್ಲಿ ಸಂದೇಹ ಇತ್ತು ಅವನಿಗೆ. ನನ್ನ ಸಾಮ್ರಾಜ್ಯ ಕಿತ್ಕೋತಾನೆ ಅಂತಲ್ಲ, ಸಾಮ್ರಾಜ್ಯ ನನ್ನ ಕಡೆನೇ ಇರಲಿ ಅನ್ನೋ ಕಾರಣಕ್ಕಾಗಿ ಈತ ಹಿಂತಿರುಗೇ ಬರೋದಿಲ್ಲೇನೋ, ಹೇಳ್ತೀನೋ ಅಂತವಳೆ. ಹೋಗ್ಬಿಡೋಣ ಬನ್ನಿ, 14 ವರ್ಷ ಕಾಡಲ್ಲಿದೆ, ಇನ್ನೊಂದು 30-40 ವರ್ಷ ಇದ್ಮೇಲೆ ಮುಗಿದೋಗ್ತದಲ್ಲ ಅಂತ ಅಂದುಬಿಡ್ತಾಳೆ ಅವಳು. ಹಾಗಾಗಿ ಈ ಅಣ್ಣ ನನಗೆ ಅಲ್ಲೇ ಕಾಡಿನಲ್ಲಿ ಇದ್ದು ಅಲ್ಲೇ ಕೈ ಕೊಟ್ಟು ಬಿಡ್ತಾನೇನೋ ಅಂತ ಅವನಿಗೆ ಭಯ ಇತ್ತು. ಹಾಗಾಗಿ ಅಗ್ನಿಯನ್ನು ಪ್ರಜ್ವಲನ ಮಾಡ್ಕೊಂಡು ನಿಂತಿದ್ದಂತೆ. ಅದಕ್ಕೆ ಹನುಮಂತರನ್ನು ಮುಂದಾಗಿ ಕಳಿಸಿದ ರಾಮ ಅಲ್ಲಿಂದ ಅಂತ ನಾವು ಮುಂದೆ ನೋಡ್ತೇವೆ. ಅಂತೂ ಅವಾಗ ಆತನಿಗೆ ಎದುರಿಗಿದಂಥ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ಮುಂದೆ ಏನಾಗ್ತದೆ ಅಂತ ಅನ್ನೋದು ಗೊತ್ತಿದ್ದಿಲ್ಲ. ಸರ್ವಜ್ಞಾತಂದು ಗೊತ್ತು ಅಂತ ತಿಳ್ಕೋಬಹುದು. ಆದರೆ ನಾವು ಕಾವ್ಯವನ್ನು ಕೆಲವೊಮ್ಮೆ ಅವ್ನು ಮನುಷ್ಯನಾಗಿ ಹುಟ್ಟಿದ್ದಾದ್ರಿಂದ ಮನುಷ್ಯ ಪಾತ್ರ ಅಂತ ಅದನ್ನು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ದೇ ಇದ್ರೆ ನಮ್ಮ ದುರ್ದೈವದಿಂದ ನಮಗೆ ಅಲ್ಲಿ ದೊರೆಯುವಂಥ ಸಂದೇಶ ದೊರೆಯೋದಿಲ್ಲ. ಅಲ್ಲಿದ್ದವರೆಲ್ಲ ದೇವತೆಗಳು ಅವ್ರು ಹಾಗೆ ಮಾಡಿದ್ರು, ನಾವು ಮನುಷ್ಯರು ನಾವು ಹೇಗೆ ಇರ್ತೇವೆ ಅಂತ ನಮ್ಮ ಬೆನ್ನನ್ನು ನಾವೇ ತಟ್ಕೊಂಡು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗಿಬಿಡ್ತೇವೆ. ನಾವು ಅವನು ಹಿಡಿದ ಹಾದಿ ಬೇರೆ, ನಾವು ಹಿಡಿಯೋ ಹಾದಿ ಬೇರೆ ಆಗಿಬಿಡ್ತೀವಿ. ಅದಕ್ಕಾಗಿ ಕೆಲವೊಂದು ಸರಿ ಅವರು ಮನುಷ್ಯರಾಗಿ ಹುಟ್ಟಿದ್ದನ್ನು ನಾವು ಒಂದ್ಸರಿ ಗಮನಿಸಬೇಕು. ಹಾಗೆ ಗಮನಿಸಿದಾಗಲೇ ಅವ್ರು ಆಡುವಂಥ ಮಾತುಗಳು, ಅವರು ಎದುರಿಸಿರುವಂಥ ಸಂದಿಗ್ಧ ಪರಿಸ್ಥಿತಿ ಅದು ನಮ್ಗೆ ಸ್ವಲ್ಪ ಮನವರಿಕೆ ಆದಿತ್ತು. ಏನು ಪರಿಸ್ಥಿತಿ? ಜೀವನ ಒಂದು ಪ್ರತಿಯೊಬ್ಬರಿಗೂ ಕನಸು, ಪ್ರತಿಯೊಬ್ಬರಿಗೂ ಒಂದು ಅಪೇಕ್ಷೆ, ಪ್ರತಿಯೊಬ್ಬರಿಗೂ ಒಂದು ನಿರೀಕ್ಷೆ. ತನ್ನದೇ ಆದಂಥ ಜೀವನ ಕಟ್ಕೋಬೇಕು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತದಿಲ್ಲ ಅಂತಲ್ಲ. ಸಾಧಾರಣವಾಗಿ ಜೀವನ ನಡೆಸಬೇಕು ಅಂತ ಜನಸಾಮಾನ್ಯರಿಗಿರ್ತೀವಿ. ಸ್ವಲ್ಪ ಮೇಲೆ ಹೋದವರಿಗೆ ಸ್ವಲ್ಪ ಹೆಚ್ಚಿನ ಅಧಿಕಾರಗಳನ್ನು ನೀಡಬೇಕು, ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಇರ್ತದೆ. ಅದಕ್ಕಾಗಿ ನಾನಾ ಥರದ ಕಸರತ್ತುಗಳನ್ನು ಮಾಡ್ತಾರೆ, ನಾನಾ ಥರದ ಆಟಗಳನ್ನು ಆಡ್ತಾರೆ. ಆ ಎಲ್ಲ ಆಡುವಂಥ ಸಂದರ್ಭದಲ್ಲಿ ಜೀವನದ ಪ್ರಶ್ನೆನೇ ಬಂದಿರಲಿ ಅಥವಾ ಮಹಾ ಸಂಪತ್ತಿನ ಪ್ರಶ್ನೆನೇ ಬಂದಿರಲಿ, ಅಂಥ ಸಂದರ್ಭದಲ್ಲಿ ತ್ಯಾಗ ಮಾಡುವಂಥ ಪ್ರಸಂಗ ಬಂದರೆ, ಸನ್ಮಾರ್ಗ ಹಿಡಿಯುವಂಥ ಪ್ರಸಂಗ ಬಂದರೆ, ಈ ಸನ್ಮಾರ್ಗ ಹಿಡಿದ್ಬಿಟ್ರೆ ನಮ್ಮ ಜೀವನದ ಗತಿ ಏನು, ನನ್ನ ಜೀವನ ಹಾಳಾಗಿ ಹೋದಿತ್ತಲ್ಲ ಅಂತ ಆಲೋಚನೆ ಮಾಡಬೇಡಿ. ಸನ್ಮಾರ್ಗ ಹಿಡಿದ್ರು ಕೂಡ ಮುಂದೆ ಹೇಳುವಂಥ ಸಂಗತಿಗಳು 20-30 ಶ್ಲೋಕದ ಗಟ್ಟಲೆ ಅದನ್ನೇ ಹೇಳ್ತಾಳು ತಾಯಿ. ಇವೆಲ್ಲ ನಿಮ್ಮನ್ನು ಕಾಪಾಡ್ತವೆ, ಹೆದರಬೇಡಿ. ರಾಮನ ಯಾರು ಕಾಪಾಡಬೇಕಾಗಿರಲಿಲ್ಲ, ಅವನು ಪರದೈವತೆ ಆದ್ದರಿಂದ ಕಾಪಾಡಬೇಕಾಗಿದ್ದು ನಮ್ಮನ್ನು, ಕಾಪಾಡ್ತೀವಿ ಅಂತ ನಮಗದು ಭರವಸೆ. ಎಂ ಪಾಲಯಸಿ ಧರ್ಮಂ ತ್ವಂ, ಯಾವ ಧರ್ಮವನ್ನು ನೀನು ಪಾಲನೆ ಮಾಡಲಿಕ್ಕೆ ಹೊರಟಿದ್ಯೋ, ಧೃತ್ಯಾತಿ ನಿಯಮೇನ ಚ ಸ ಧರ್ಮ ಸ್ವಾಭಿರಕ್ಷತು, ಆ ಧರ್ಮ ನಿಮ್ಮನ್ನು ಕಾಪಾಡಲಿ, ಧರ್ಮ ನಿಮ್ಮನ್ನು ಕಾಪಾಡ್ತದೆ ಅಂತ ಭರವಸೆ ಇಡಿ. ಎಲ್ಲಿ ಯಾವ್ಯಾವ ದೇವತೆಗಳು ಅಂದರೆ ಪವಿತ್ರ ಸ್ಥಳಗಳಲ್ಲಿ, ದೇವ ಮಂದಿರಗಳಲ್ಲಿ ಯಾವ್ಯಾವ ದೇವತೆಗಳನ್ನು ನೀನು ಅನುದಿನವೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೀಯೋ, ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ನೀನು ನಮಸ್ಕಾರ ಮಾಡೇ ಮಾಡ್ತೀವಿ. ಆಯಾ ಅರಣ್ಯದಲ್ಲಿ ಆಯಾ ದೇವತೆಗಳು, ಅಲ್ಲಿರುವಂಥ ಮಹರ್ಷಿಗಳು ನಿಮ್ಮನ್ನು ಕಾಪಾಡಲಿ. ಮಹಾಜ್ಞಾನಿ ಅಂತ ವಿಶ್ವಾಮಿತ್ರರು ನಿನಗೆ ನಾನಾ ರೀತಿಯಾದಂಥ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ, ಆ ಅಸ್ತ್ರಗಳನ್ನು ನಿನ್ನನ್ನು ಯಾವಾಗಲೂ ಕಾಪಾಡಲಿ. ಅವನಿಗೆ ಶಸ್ತ್ರಾಸ್ತ್ರಗಳಿದ್ದಿರ್ಬೋದು, ನಮಗೆ ನಾವು ಗಳಿಸಿರುವಂಥ ಅಲ್ಪ ಸ್ವಲ್ಪ ಜ್ಞಾನ ಏನಿದೆ, ನಾವು ಮಾಡುವಂಥ ಧರ್ಮ ಕಾರ್ಯ ಏನಿದೆ ಅದು ನಮಗೆ ಬೆಂಗಾವಲಾಗಿರ್ತದೆ ಅಂತ ಅರ್ಥ. ಪಿತೃವಾಕ್ಯ ಪರಿಪಾಲನೆ ಮಾಡಿದ್ರಿಂದ ಬರುವಂಥ ಪುಣ್ಯ, ಮಾತೃ ಸೇವೆ ಮಾಡಿದ್ರಿಂದ ಬರುವಂಥ ಪುಣ್ಯ ಮತ್ತು ಸತ್ಯವಾಕ್ಯ ಪರಿಪಾಲನೆ ಮಾಡಿದ್ರಿಂದ ಬರಬೇಕಾದಂಥ ಫಲ ಅವೆಲ್ಲವೂ ನಿನಗೆ ಸಿಗಲಿ. ನೀನು ಚಿರಂಜೀವಿಯಾಗುವ. ಸತ್ಯೇನ ಚ ಮಹಾಬಾಹೋ ಚಿರಂಜೀವ ಅಭಿರಕ್ಷಿತ. ಈ ಶ್ಲೋಕ ನೆನಪಿಟ್ಕೊಳ್ಬೇಕಲ್ಲ. ಇದು ಚಿರಂಜೀವಿ ಆಗುತ್ತಂದ್ರೆ ದೊಡ್ಡ ಅಧಿಕಾರ ಸಂಪಾದನೆ ಮಾಡು, ಧನವನ್ನು ಸಂಪಾದನೆ ಮಾಡು, ಜೀವನದಲ್ಲಿ ಮುಂದೆ ಬಾ ಅಂತ ತಾಯಿಯಿಂದ ಮಕ್ಕಳಿಗೆ ಆಶೀರ್ವಾದ ಮಾಡೋದು ಬಿಟ್ಟು ಪಿತೃ ಸೇವೆಯಿಂದ ಮಾತೃ ಸೇವೆಯಿಂದ ಸತ್ಯವಾಕ್ಯ ಪರಿಪಾಲನೆ ಮೂಲಕ ನೀನು ಚಿರಂಜೀವಿ ಆಗು ಅಂತ ಅವರಿಗೆ ಆಶೀರ್ವಾದ ಮಾಡಬೇಕು. ಅವರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಾಗ 7 ಎಣ್ಣೆ ಗುರುತುಗಳನ್ನು ನೆಲದ ಮೇಲೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಅವ್ರು ಹೀಗೆ ಆಶೀರ್ವಾದ ಮಾಡಬೇಕು. ನರೋತ್ತಮನೇ, ನಿಜವಾಗ್ಲೂ ನೀನು ಎಲ್ಲ ಮನುಷ್ಯರಲ್ಲೂ ಶ್ರೇಷ್ಠ, ಇಂಥ ನಿರ್ಧಾರ ಯಾರು ತಗೊಳ್ಳಾರರು. ಯಾಕೆಂದ್ರೆ ಅದರಿಂದ ಅದೇ ಕಾರಣಕ್ಕಾಗಿ ನೀನು ನರೋತ್ತಮ. ಅರಣ್ಯದಲ್ಲಿರುವಂಥ ಸಮಿತಿಗಳು, ಯಜ್ಞದಲ್ಲಿ ಹಾಕುವಂಥ ಸಮಿತಿಗಳು, ದರ್ಭೆಗಳು,
ದರ್ಭೆ ಗಂಟುಗಳು, ದರ್ಭೆಯಿಂದ ಏನು ಗಂಟು ಹಾಕ್ತೇವಲ್ಲ ಆ ಗಂಟು, ಯಜ್ಞದ ವೇದಿಕೆಗಳು, ಪೂಜಾ ಸ್ಥಾನಗಳು, ಥಂಡಿಲಗಳು ಅಂತಿದೆ, ಬ್ರಾಹ್ಮಣರು ಮಲಗುವಂಥ ಪವಿತ್ರ ಪ್ರದೇಶಗಳು ಅಂತಿದೆ, ಅಥವಾ ಯಜ್ಞದಲ್ಲಿ ಶಾಂತಿ ಮೊದಲು ರಂಗೋಲಿ ಹಾಕ್ತಾರಲ್ಲ ಅದಕ್ಕೆ ಥಂಡಿಲ ಅಂತ ಅನ್ನೋದು ಅಂತ ನನ್ನ ನೆನಪು. ಆ ಥಂಡಿಲಗಳು, ದೊಡ್ಡ ದೊಡ್ಡ ಪವಿತ್ರವಾದಂಥ ಪರ್ವತಗಳು, ಮರಗಳು, ಸಣ್ಣ ಮರಗಳು, ಸರೋವರಗಳು, ಪಕ್ಷಿಗಳು, ಸರ್ಪಗಳು, ಸಿಂಹಗಳು, ಇವೆಲ್ಲ ನಿನ್ನನ್ನು ರಕ್ಷಣೆ ಮಾಡಲಿ. ಅವು ರಕ್ಷಣೆ ಮಾಡೋದು ಅಂದರೆ ಅವುಗಳಲ್ಲಿ ಅಂತರ್ಗತನಾದಂಥ ಭಗವಂತ ನಿನ್ನನ್ನು ರಕ್ಷಣೆ ಮಾಡಲಿ. ಅದು ಎಲ್ಲವೂ ಸಾಂಕೇತಿಕವಾಗಿದೆ. ಕೆಲವು ಇದರಲ್ಲಿ ಪವಿತ್ರವಾದಂಥ ವಸ್ತುಗಳಿವೆ, ಕೆಲವು ಭಯಂಕರವಾದಂಥ ವಸ್ತುಗಳನ್ನು ಕಾಣಿಸ್ತವೆ. ಸರ್ಪಗಳು, ಸಿಂಹಗಳು ಇವೆಲ್ಲ ಜೀವನದಲ್ಲಿ ಬರುವಂಥ ತೊಂದರೆಗಳಿಗೆ ಸಂಕೇತ ಇವೆ. ಸರ್ಪಗಳು, ಸಿಂಹಗಳು ಅಂದರೆ ಜೀವನದಲ್ಲಿ ತೊಂದರೆ ಬಂದಿತ್ತು, ದುಷ್ಟರು ನಮಗೆ ಕಾಟ ಬಿಡ್ತಾರೆ ಅಂತ ಭಾವಿಸಬೇಡ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ಸರ್ಪ ನಿನ್ನನ್ನು ಹೇಗೆ ಕಾಪಾಡ್ತದೆ, ಸಿಂಹ ನಿನ್ನನ್ನು ಹೇಗೆ ಕಾಪಾಡ್ತದೆ ಅಂದರೆ ಸರ್ಪದಲ್ಲಿರುವಂಥ ಭಗವಂತ, ಸಿಂಹದಲ್ಲಿರುವಂಥ ಭಗವಂತ ನಿನ್ನನ್ನು ಕಾಪಾಡ್ತಾನೆ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊ, ಅವನು ನಿನ್ನನ್ನು ಕಾಪಾಡ್ತಾನೆ ನೀನು ಸತ್ಯದ ಮಾರ್ಗದಲ್ಲಿದ್ದಾಗ. ಹಾಗಾಗಿ ಸತ್ಯದ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಭಯ ಪಡಬೇಡ ಅಂತ ಹೇಳಿದಂತಾಯಿತು. ಸಾಧ್ಯ ಇರುವಂಥ ದೇವತೆಗಳು, ವಿಶ್ವೇ ದೇವತೆಗಳು, ಸಪ್ತ ಮರುತ್ತುಗಳು, 7 ಜನ ಮರುತ್ತುಗಳು ಅಥವಾ 49 ಜನ ಮರುತ್ತುಗಳು, ಮಹರ್ಷಿಗಳು, ದಕ್ಷ ಪ್ರಜಾಪತಿ, ಚತುರ್ಮುಖ ಬ್ರಹ್ಮ, ಪೂಷಾ, ಭಗ, ಇಲ್ಲಿ ದ್ವಾದಶ ಆದಿತ್ಯರಲ್ಲಿ ಕೆಲವರು ಇವರೆಲ್ಲ ಅಂತ ಕಾಣಿಸ್ತದೆ. ಅರ್ಯಮ ಮೊದಲಾದಂಥ ದ್ವಾದಶ ಆದಿತ್ಯರು, ಇಂದ್ರ ಮೊದಲಾದಂಥ ಇಂದ್ರ, ಯಮ, ವರುಣ, ಕುಬೇರ ಮೊದಲಾದಂಥ ಲೋಕಪಾಲಕರು, ವಸಂತ ಮೊದಲಾದಂಥ 6 ಋತುಗಳು, ವಸಂತ, ಗ್ರೀಷ್ಮ, ವರ್ಷ, ಶರತ್, ಶಿಶಿರ, ಹೇಮಂತ ಅನ್ನುವಂಥ ಋತುಗಳು ಕಾಪಾಡೋದು ಅಂತಂದ್ರು ಅಲ್ಲೆಲ್ಲ ಕಾಲನಿಯಾಮಕರಾದಂಥ ಭಗವಂತ. ಯಾಕಂದ್ರೆ ಈ ಕಾಲದಿಂದಲೇ ನಿನಗೆ ಈ ಥರ ಆಗಿದೆ. ಕಾಲದ ಕಾರಣದಿಂದಾಗಿ ನೀನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಂಡು ವನವಾಸಕ್ಕೆ ಹೋಗ್ಬೇಕಾಯ್ತು. ಆ ಕಾಲನಿಯಾಮಕರಾದಂಥ ಭಗವಂತ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ಅದು ಸೂಚನೆ. ಶುಕ್ಲ ಕೃಷ್ಣ ಪಕ್ಷಗಳು, ಚೈತ್ರ ಮೊದಲಾದಂಥ 12 ಮಾಸಗಳು, ಪ್ರಭವ ವಿಭವ ಮೊದಲಾದಂಥ 60 ಸಂವತ್ಸರಗಳು. ಕೊನೆ ತನಕ ಒಂದು ವನವಾಸ ಒಂದು 14 ವರ್ಷ ಅಲ್ಲ, 60 ವರ್ಷ ಆದ್ರೂ ನೀನು ಸುಖ ಇರಲಿ. ರಾತ್ರಿ ಹಗಲುಗಳು, ಮುಹೂರ್ತಗಳು ನಿನಗೆ ಸರ್ವಕಾಲದಲ್ಲೂ ಕೂಡ ಮಂಗಳ ಮಾಡಲಿ. ಸ್ಮೃತಿ, ಧೃತಿ ಮತ್ತು ಧರ್ಮಗಳು. ಸ್ಮೃತಿ ಅಂದರೆ ಸ್ಮೃತಿ, ಋಷಿಗಳು ಬರೆದಿರುವಂತಹ ಸ್ಮೃತಿ ಗ್ರಂಥಗಳು ಅಂತಾರೆ, ಅವನು ಆಗ್ಬೋದು. ಅಥವಾ ಯಾವ ಶಾಸ್ತ್ರವನ್ನು ನಾವು ಶ್ರವಣ ಮಾಡಿರ್ತೇವಲ್ಲ, ಆ ಶ್ರವಣ ಮಾಡಿದ್ರೆ ನಮ್ಮ ನೆನಪಿನಲ್ಲಿ ಏನು ಉಳಿದಿರ್ತದಲ್ಲ, ಆ ನೆನಪು ನಮ್ಮನ್ನು ರಕ್ಷಣೆ ಮಾಡಲಿ. ಧೃತಿ ಅಂದರೆ ಧೈರ್ಯ. ಧರ್ಮ ನಿನ್ನನ್ನಂತೂ ಎಲ್ಲ ಕಡೆಯಿಂದ ರಕ್ಷಣೆ ಮಾಡಲಿ. ಪೂಜ್ಯನಾದಂಥ ಸ್ಕಂದ ಅಥವಾ ಸನತ್ಕುಮಾರ, ಸೋಮ, ಚಂದ್ರ, ಬೃಹಸ್ಪತಿ. ಸೋಮ ಅಂದರೆ ಚಂದ್ರ. ಸಪ್ತರ್ಷಿಗಳು, ನಾರದ, ಅವರು ನಿನ್ನನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡಲಿ. ನಾವು ತಿಳ್ಕೊಂಡಿದ್ರೆ ಅವ್ರು ಮಾಡೇ ಮಾಡ್ತಾರೆ. ಧ್ರುವನನ್ನ ನಾರದರೇ ರಕ್ಷಣೆ ಮಾಡಿದ್ರು. ಧ್ರುವ ಕಾಡಿಗೆ ಹೋದಾಗ ಅವನಿಗೆ ನಾರದರೇ ರಕ್ಷಣೆ ಮಾಡಿದ್ರು, ಅವನಿಗೆ ಅವರೇ ಮಂತ್ರೋಪದೇಶ ಮಾಡಿದ್ರು. ಅದರಿಂದ ಆತ್ಮ ಮಹಾತ್ಮನಾದ. ಸಿದ್ಧರು, 10 ದಿಕ್ಕುಗಳಲ್ಲಿರುವಂತಹ ದಿಕ್ಪಾಲಕರು, ಅವರು ನಾನು ಮಾಡುವಂಥ ಸ್ತೋತ್ರವನ್ನು ಕೇಳಲಿ, ಸಂತುಷ್ಟರಾಗಲಿ. ಕಾಡಿನಲ್ಲಿ ನಿನಗೆ ಅನುದಿನ ಎಲ್ಲ ಕಡೆಯಿಂದ ರಕ್ಷಣೆ ಕೊಡಲಿ. ಸಮಸ್ತ ಪರ್ವತಗಳು, ಸಮಸ್ತ ಸಮುದ್ರಗಳು, ವರುಣ, ಸ್ವರ್ಗಲೋಕ, ಅಂತರಿಕ್ಷ, ಭೂಲೋಕ, ಸಮಸ್ತ ನದಿಗಳು, ನಕ್ಷತ್ರಗಳು, ಎಲ್ಲ ಗ್ರಹಗಳು ನಮಗೆ ಯಾವುದೋ ಶನಿಕಾಟ ಅನುಭವಿಸ್ತಿದ್ದೀವಿ, ರಾಹುಕಾಟ ಅನುಭವಿಸ್ತಿದ್ದೀವಿ ಅಂತ ಚಿಂತೆ ಮಾಡಬೇಡಿ. ಅಲ್ಲಿರುವಂತಹ ಭಗವಂತ, ಒಳಗಿರುವಂತಹ ಪರದೈವತ ಏನಿದ್ದಾನೆ ಅವನು ನಿನ್ನನ್ನು ಕಾಪಾಡಲಿ. ಕಲಾಹ ಕಾಷ್ಠಾಹ, ಕಾಲದ ಸೂಕ್ಷ್ಮ ವಿಭಾಗಗಳೇನಿವೆ ಅವು ನಿನ್ನನ್ನು ಕಾಪಾಡಲಿ. ಮುನಿವೇಶವನ್ನು ಧಾರಣೆ ಮಾಡಿ ಅರಣ್ಯದಲ್ಲಿ ಸಂಚಾರ ಮಾಡಬೇಕು ಅಂತ ಹೊರಟಿದ್ದಿ, ಅಲ್ಲಿರುವಂಥ ದೈತ್ಯರು ನಿನಗೆ ಯಾವತ್ತೂ ಕೂಡ ಸುಖದಾಯಕರಾಗಿರಲಿ. ಭಯಂಕರರಾದಂಥ ರಾಕ್ಷಸರು, ಕ್ರೂರರಾದಂಥ ಪಿಶಾಚಿಗಳು, ಮಾಂಸಭಕ್ಷಕರಾದಂಥ ಪ್ರಾಣಿಗಳು ನಿನಗೆ ಯಾವುದೇ ತೊಂದರೆ ಮಾಡದೇ ಇರಲಿ. ಗಹನವಾದಂಥ ಕಾಡಿನಲ್ಲಿ ಕಪಿಗಳು, ಚೇಳುಗಳು, ಕಾಡು ನೊಣಗಳು, ಸೊಳ್ಳೆ, ಸರ್ಪ, ಕೀಟಗಳು ನಿನಗೆ ಯಾವುದೇ ಬಾಧೆ ಮಾಡದೇ ಇರಲಿ. ಅವೆಲ್ಲ ನಿನಗೆ ಅನುಕೂಲ ಆಗಿರಲಿ ಅಂದ್ಲು. ಮದಿಸಿದ ಕಾಡು ಆನೆಗಳು, ಸಿಂಹಗಳು, ಹುಲಿಗಳು, ಕರಡಿಗಳು, ಕಾಡು ಹಂದಿ, ದೊಡ್ಡ ದೊಡ್ಡ ಕೊಂಬು ಕೋಡಿರುವಂಥ ಕಾಡು ಕೋಣಗಳು, ಸಿಂಹ, ವ್ಯಾಘ್ರಾಹ, ವೃಕ್ಷಾಶ್ಚ ದಂಶಿಣಃ, ಮಹಿಷಾಹ, ಶೃಂಗಿಣಃ, ರೌದ್ರಾಹ ನತೇ ದೃಶ್ಯಂತು ಪುತ್ರಕ. ನಿನಗೆ ಅವ್ರು ಯಾರು ಕೂಡ ದ್ರೋಹ ಮಾಡದೇ ಇರಲಿ, ನಿನಗೆ ಅವ್ರು ಅನುಕೂಲರಾಗಿರಲಿ. ಮನುಷ್ಯ ಮಾಂಸವನ್ನು ಭಕ್ಷಣೆ ಮಾಡುವಂಥ ಯಾವ ಕ್ರೂರ ಪ್ರಾಣಿಗಳಿವೆ ಅವು ನಾನು ಮಾಡುವಂಥ ಪೂಜೆಯನ್ನು ಸ್ವೀಕಾರ ಮಾಡಿ ನಿನ್ನನ್ನು ರಕ್ಷಣೆ ಮಾಡಲಿ.
ಆಗಮಾಸ್ತೆ ಶಿವಾಸ್ತಂತು, ನೀನು ಅರಣ್ಯದಲ್ಲಿ ಪ್ರಯಾಣ ಮಾಡುವಂಥ ಮಾರ್ಗಗಳೇನಿವೆ ಅವು ನಿನಗೆ ಶುಭದಾಯಕವಾಗಿರಲಿ, ಅರಣ್ಯದಲ್ಲಿ ಅವು ಸಫಲ ಆಗಿರಲಿ. ಸಮಸ್ತ ಸಂಪತ್ತಿನ ಪ್ರಾಪ್ತಿಗಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡು. ಅರಣ್ಯಕ್ಕೆ ಯಾಕೆ ಪ್ರಯಾಣ ಮಾಡ್ತಿದ್ದೆ ಅಂತಂದ್ರೆ, ತ್ಯಾಗ ಮಾಡಿ ಭಿಕಾರಿಯಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡ್ತಿದ್ದೆ ಅಂತ ತಿಳ್ಕೋಬೇಡ. ನಾನಾದ್ರೂ ಹಾಗೆ ತಿಳ್ಕೊಂಡಿಲ್ಲ ಅಂತಾಳೇನೋ ಅವಳು ಧ್ವನಿ ಹಾಗಿದ್ದಿರ್ಬೇಕು. ಸರ್ವ ಸಂಪತ್ತಯೇ, ನೀನು ಹೋಗ್ತಿರೋದು ಏಳಿಗೆಗೋಸ್ಕರ, ನಿನಗೆ ಅದರಿಂದ ಏಳಿಗೆ ಆಗೋದಿದೆ. ಅಂತರಿಕ್ಷದಲ್ಲಿ ಸಂಚಾರ ಮಾಡುವಂಥ ದೇವತೆಗಳು, ಭೂಲೋಕದಲ್ಲಿ ಸಂಚಾರ ಮಾಡುವಂಥ ದೇವತೆಗಳು, ಸಕಲ ದೇವತೆಗಳು, ಶತ್ರುಗಳು ಎಲ್ಲರೂ ನಿನಗೆ ಮಂಗಳ ಮಾಡಲಿ. ನಾನು ನಿತ್ಯ ಪೂಜೆ ಮಾಡ್ತೇನೆ. ಇಂದ್ರ, ಚಂದ್ರ, ಸೂರ್ಯ, ಯಮ, ಕುಬೇರ ಇವರು ದಂಡಕಾರಣ್ಯದಲ್ಲಿ ವಾಸ ಮಾಡುವಂತಹ ನಿನ್ನನ್ನು ರಕ್ಷಣೆ ಮಾಡಲಿ. ಅಗ್ನಿ, ವಾಯು ಮತ್ತು ಧೂಮ ಅಂದರೆ ಹೊಗೆ, ಯಜ್ಞ ಕಾಲದಲ್ಲಿ ಆ ಋಷಿಗಳು ಉಚ್ಚಾರ ಮಾಡುವಂತಹ ಯಜ್ಞ ಮಂತ್ರಗಳೇನಿವೆ ಅವು ಕೂಡ ನಿನ್ನನ್ನು ರಕ್ಷಣೆ ಮಾಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ವಲೋಕ ಪ್ರಭುರ್ ಬ್ರಹ್ಮ ಭೂತಭರ್ತ ತಥರ್ಷಯ ಯೇ ಚ ಶೇಷಾಹ ಸುರಾ ಸರ್ವೇ ರಕ್ಷಂತು ವನವಾಸಿನಂ. ಸಕಲ ಲೋಕಗಳಿಗೂ ಪ್ರಭುವಾದಂಥ ನಾರಾಯಣ ಮತ್ತು ಜಗತ್ತಿನ ಉತ್ಪತ್ತಿ ಕಾರಣ ಅಂತ ಬ್ರಹ್ಮ, ಋಷಿ ಮಹರ್ಷಿಗಳು ಅವರೆಲ್ಲರೂ ಕೂಡ ನಿನ್ನನ್ನು ಕಾಪಾಡಲಿ. ನೀನು ವನವಾಸಿ ಆಗಿದ್ದಾಗ ನಿನ್ನ ಅವರು ರಕ್ಷಣೆ ಮಾಡಲಿ. ಹೀಗೆ ನಾನಾ ಥರದ ಆಶಂಸೆ ಶುಭಾಶಂಸನೆಯನ್ನು ಅವಳಿಗೆ ಮಗನಿಗೆ ಮಾಡಿದ್ದವಳು. ಸಕಲ ದೇವತೆಗಳನ್ನು ಪೂಜೆ ಮಾಡಿದ್ಲು, ಯಜ್ಞಾಗ್ನಿಯಲ್ಲಿ ಹೋಮ ಮಾಡಿದ್ಲು, ಬಿಳಿಯ ಹೂವಿನ ಮಾಲೆಗಳು, ತುಪ್ಪ, ನಾನಾ ಥರ ಸಮಿತ್ತು, ಬಿಳಿ ಸಾಸಿವೆ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಹೋಮ ಮಾಡಿದ್ಲು. ಮಗನಿಗೆ ಶಾಂತಿ ಇರಲಿ ಮತ್ತು ಆತ ಆರೋಗ್ಯಶಾಲಿಯಾಗಿರಲಿ ಅಂತ ಅವಳು ಪುರೋಹಿತರ ಕಡೆಯಿಂದ ಆಶೀರ್ವಾದ ಮಾಡಿಸಿದ್ಲು. ವೇದಿಕೆಯ ಹೊರಭಾಗದಲ್ಲಿ ಲೋಕಪಾಲನ ಪಿತ್ತತ್ವಾಗಿ ಬಲಿದಾನ ಮಾಡಿದರು. ಆಮೇಲೆ ಪುಣ್ಯಾಹವಾಚನ ಮಾಡಿ ಅರಿಷ್ಟ ಪರಿಹಾರ ಅಂದರೆ ಅನಿಷ್ಟ ಪರಿಹಾರ ಆಗಲಿ ರಾಮನಿಗೆ ಅಂತ ಆ ಬ್ರಾಹ್ಮಣನ ಕಡೆಯಿಂದ ಅವ್ರು ಹೇಳಿಸಿದ್ಲು. ಅವ್ರಿಗೆ ಅಪೇಕ್ಷಿತವಾದಂಥ ದಕ್ಷಿಣೆಯನ್ನು ಕೊಟ್ಲು. ಏನು ಹೇಳಿದ್ಲು ಅಂದರೆ ಕೊನೆಗೆ, ವೃತ್ರಾಸುರ ಬಹಳ ಬಲಿಷ್ಠನಾದಂಥ ರಾಕ್ಷಸ ಆಗಿದ್ದ, ದೇವತೆಗಳಿಗೆ ಘಾತಕನಾಗಿದ್ದ. ಇಂದ್ರ ಅವನನ್ನು ಸಂಹಾರ ಮಾಡಿದಾಗ ವೃತ್ರಾಸುರನಿಗೆ ಇಂದ್ರನಿಗೆ ಏನು ಮಂಗಳ ಆಯಿತು ಅದೇ ನಿನಗೂ ಕೂಡ ಆಗಲಿ. ವೃತ್ರಾಸುರನ್ನು ಸಂಹಾರ ಮಾಡಿದಾಗ ಮೊದಲು ಇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಪಡೆದುಕೊಂಡಿತ್ತು. ಅವನಿಗೆ ಸ್ವಲ್ಪ ತೊಂದರೆ ಆಗಿತ್ತು ಮೊದಲಿಲ್ಲ ಅಂತಲ್ಲ, ಆದ್ರೆ ಆಮೇಲೆ ಪರಿಹಾರ ಆಯಿತು. ಅದಕ್ಕೆ ಈ ಹೋಲಿಕೆ. ಮತ್ತೊಂದು ಅದ್ಭುತವಾದಂಥ ಹೋಲಿಕೆ ಇದೆ. ಗರುಡ ತಾಯಿಯ ದಾಸ್ಯವನ್ನು ಪರಿಹಾರ ಮಾಡಿದಾಗ, ಕಥೆಯನ್ನು ಹಿಂದೆ ಹೇಳಿದ್ದೆ. ಕದ್ರು ಮತ್ತು ವಿನತ ಅಂತ ನೋಡಿದ್ರು ಕಶ್ಯಪನ ಪತ್ನಿಯರು. ಯಾವುದೋ ಒಂದು ಕಾರಣದಿಂದಾಗಿ ಕದ್ರುವಿನ ದಾಸಿ ಆಗಿದ್ದು ವಿನತ. ವಿನತನ ಮಗನೇ ಈ ಗರುಡ. ಆತ ದಾಸ್ಯದಿಂದ ತಾಯಿಯನ್ನು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ ತನ್ನ ಕದ್ರುವಿನ ಮಕ್ಕಳನ್ನ, ಸತ್ವಗಳನ್ನ. ನಮ್ಗೆ ಅಮೃತ ಕುಡಿಬೇಕು ಅಂತ ಅಪೇಕ್ಷೆ ಇದೆ, ಅಮೃತ ತಗೊಂಬ ಅಂದ್ರೆ ಅವರು. ಈತ ಹೋಗಿ ಅಮೃತವನ್ನೇ ತಗೊಂಡು ಬಂದ. ಆವಾಗ ಆ ವಿನತಾದೇವಿ ಗರುಡನಿಗೆ ಹೇಗೆ ಮಂಗಳಾಶಾಸನ ಮಾಡಿದ್ಲೋ ಹಾಗೆ ನಾನು ನಿನಗೆ ಮಂಗಳಾಶಾಸನ ಮಾಡ್ತೀನಿ, ನನ್ನ ದಾಸ್ಯ ಪರಿಹಾರ ಆಗಲಿ ಮತ್ತು ನಿನಗೆ ಮಂಗಳವು ಕೂಡ ಪ್ರಾಪ್ತವಾಗಲಿ ಅಂದ್ಲವು. ಇಂದ್ರನಿಗೆ ಜಯ ಆಗಲಿ ಅಂತ ಅದಿತಿ ಯಾವ ಮಂಗಳಾಶಾಸನ ಮಾಡಿದ್ಲೋ ಅದನ್ನೇ ನಾನು ನಿನಗೆ ಮಾಡ್ತೇನೆ. ಅಖಂಡ ಭೂಮಂಡಲವನ್ನೆಲ್ಲ ವ್ಯಾಪಿಸಿಕೊಂಡು ಬಲಿ ಚಕ್ರವರ್ತಿನ ದಮನ ಮಾಡಿದ್ನಲ್ಲ ವಾಮನ ರೂಪಿಯಾದಂಥ ವಿಷ್ಣು, ಅವನಿಗೆ ಯಾವ ಮಂಗಳ ಆಯಿತೋ ಆ ಮಂಗಳವೇ ನಿನಗೂ ಕೂಡ ಆಗಲಿ. ಅಲ್ಲಿ ಯಾರೂ ಮಾಡಿದ್ದಿಲ್ಲ ಅವನಿಗೆ ಮಂಗಳ, ಅದಿತಿ ದೇವಿ ಯಾರು ಮಾಡಿದ್ದಿಲ್ಲ. ಯದಾಸಿ ಮಂಗಲಂ, ತಾಯಿ ಹೆಸರು ಅಲ್ಲಿ ಕೊಟ್ಟಿಲ್ಲ. 6 ಋತುಗಳು, 7 ಸಮುದ್ರಗಳು, 7 ದ್ವೀಪ, 4 ವೇದಗಳು, 14 ಲೋಕಗಳು, 8 ದಿಕ್ಕುಗಳು ಇವೆಲ್ಲವೂ ಕೂಡ ನಿನಗೆ ಯಾವತ್ತೂ ಶುಭಪ್ರದ ಆಗಲಿ, ಶುಭವಾದಂಥ ಫಲವನ್ನೇ ಕೊಡಲಿ. ಮಂಗಲಾನಿ ಮಹಾಬಾಹೋ ದಿಶಂತು ಶುಭ ಮಂಗಲಾಹ. ಹೀಗೆ ಅವನಿಗೆ ಮಂಗಳಾಶಾಸನ ಮಾಡಿ ಆ ಮಗನ ತಲೆಯ ಮೇಲೆ ದೇವತೆಯ ಪ್ರಸಾದವನ್ನು, ಹೂ ಮಂತ್ರಾಕ್ಷತೆ ಮೊದಲಂಥ ಪ್ರಸಾದವನ್ನು ಅವನ ತಲೆಯ ಮೇಲೆ ಹಾಕಿದ್ಲು. ಉಳಿದಂಥ ಗಂಧ, ಪುಷ್ಪ ಇತ್ಯಾದಿಗಳೇನಿರ್ತವೆ ಅವನ್ನೆಲ್ಲ ರಾಮನ ಶರೀರಕ್ಕೆ ಅಲಂಕರಿಸಿದ್ಲು. ಆಮೇಲೆ ಅವನ ಕೈಗೆ ವಿಶಲ್ಯಕರಣಿ ಅನ್ನುವಂಥ ಒಂದು ಮೂಲಿಕೆಯನ್ನು ಕಟ್ಟಿಲ್ಲಂತೆ, ಯಾವುದೇ ತೊಂದರೆ ಆಗದೆ ಇರಲಿ ಆತನಿಗೆ ಅಂತ ಹೇಳಿ. ಆ ಕೈಗೆ ಅದು ಸಾಧಾರಣವಾದಂಥ ಕಂಕಣ ಅಲ್ಲ, ಔಷಧೀಂ ಚಾಪಿ ಸಿದ್ಧಾರ್ಥಾಂ ವಿಶಲ್ಯಕರಣೀಂ ಶುಭಾಂ. ಈ ಹನುಮಂತ ಸಂಜೀವಿನಿ ಪರ್ವತ ತರಲಿಕ್ಕೆ ಹೋಗಿರ್ತಾನಲ್ಲ,
ಅಲ್ಲಿ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಈಗ ಒಂದು 4 ಗಿಡಮೂಲಿಕೆಗಳು ಇರ್ತವೆ ಅಂತ ನೆನಪು ನಾನು. ಅದರಲ್ಲಿ ವಿಶಲ್ಯಕರಣಿ ಅಂತ ಒಂದು ನೆಟ್ಟಿರುವಂಥ ಬಾಣಗಳೇನಿರ್ತವೆ ಅವನ್ನೆಲ್ಲ ಕಿತ್ತು ಹಾಕ್ತದಂಥದ್ದು ಆ ಗಿಡಮೂಲಿಕೆ ತನ್ನ ಪ್ರಭಾವದಿಂದ. 4 ಮುಂದೆ ನೋಡ್ತೀವಿ. ಅದರಲ್ಲಿ ಒಂದು ಈ ವಿಶಲ್ಯಕರಣಿ. ನಿನಗೆ ಇವತ್ತೇನು ಕಂಟಕಗಳು ಬಂದವರಿಗಿವೆ ಅವೆಲ್ಲ ಹೋಗಲಿ ಅನ್ನುವ ಕಾರಣಕ್ಕಾಗಿ ವಿಶಲ್ಯಕರಣಿ ಎನ್ನುವಂಥ ಗಿಡಮೂಲಿಕೆಯನ್ನು ಆತನ ಕೈಗೆ ಅವಳು ಕಟ್ಟಿದ್ಲು. ಚಕಾರ ರಕ್ಷಾಂ ಕೌಸಲ್ಯ ಮಂತ್ರೈ ರಭಿ ಜಜಾಪಚ. ತನಗೆ ಮಂತ್ರಗಳು ಗೊತ್ತಿದ್ವು, ಎಲ್ಲ ಕಟ್ಟಿದ್ಲು ಅವಳು. ಆ ಮಂತ್ರವನ್ನು ಕೂಡ ಜಪ ಮಾಡಿದ್ಲು. ಸಂತೋಷಗೊಂಡವಳಂತೆ ಮಾತಾಡಿದ್ಲು, ಮಂಗಳಾಶಾಸನ ಮಾಡಿದ್ಲು. ಆದರೆ ಹೃದಯದಲ್ಲಿ ದುಃಖ ತುಂಬಿಕೊಂಡಿತ್ತು. ಹೋಗಿ ಬಾ ಅಂತ ಹೇಳಿದ್ಲು ಕೂಡ ಅವನನ್ನು ಬಿಟ್ಕೊಳ್ಳಿಕ್ಕೆ ಅವಳು ಮನಸ್ಸು ತಯಾರಿರಲಿಲ್ಲ. ಪುತ್ರ ರಾಮ ಸಿದ್ಧಾರ್ಥೋ ಗಚ್ಚ ಯಥಾ ಸುಖಂ. ನಿನ್ನ ಇಷ್ಟಾರ್ಥ ನೆರವೇರಲಿ, ಸುಖವಾಗಿ ಹೋಗಿ ಬಾ. ನೀನು ಆರೋಗ್ಯಶಾಲಿಯಾಗಿ ಹಿಂತಿರುಗಿ ಬರೋದನ್ನ ನಾನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ನನ್ನ ಮಗನಾದಂಥ ರಾಮ ಯಾವ ಅರಣ್ಯದಲ್ಲಿ ಸಂಚಾರ ಮಾಡ್ತಿರ್ತಾನೆ ಅಂತ ನಾನು ಯಾವತ್ತೂ ಕೂಡ ಅದನ್ನು ನೋಡ್ತಿರ್ತೇನೆ. ಪ್ರಣಷ್ಟ ದುಃಖ ಸಂಕಲ್ಪ ಹರ್ಷ ವಿದ್ಯೋತಿತಾನನ ದ್ರಕ್ಷಾಮಿತ್ವಾಂ ವನಪ್ರಾಪ್ತಂ ಪೂರ್ಣಚಂದ್ರಮಿವೋದಿತಂ. ರಾತ್ರಿ ನೀನು ಎಲ್ಲಿ ಮಲಗುತ್ತಿ, ಮತ್ತೆ ಅರಣ್ಯದಲ್ಲಿ ಯಾವಾಗ ನೀನು ಸಂಚಾರ ಮಾಡ್ತಿರ್ತಿ, ಈ ರೀತಿಯಾಗಿ ಅನೇಕ ರೀತಿಯಾದಂಥ ವಿಚಾರಗಳನ್ನು ನಾನು ಮಾಡ್ತಾ ಇರಬೇಕಾಗ್ತದೆ. ನೀನು ಇಲ್ಲಿದ್ದಾಗ, ನೀನು ಇಲ್ಲಿ ಇಲ್ಲದೇ ಇದ್ದಾಗ ಎಲ್ಲಿ ಮಲ್ಕೊಂಡು ಏನು ತಿಂಡಿ ಅಂತೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ನೀನು ಮರಳಿ ಬಂದ ಮೇಲೆ ಅಂಥ ಎಲ್ಲ ಚಿಂತೆಗಳನ್ನು ಹೊರಟು ಹೋಗ್ತವೆ. ನೀನು ಪೂರ್ಣಚಂದ್ರನಂತೆ ಇಲ್ಲಿಗೆ ಬಂದ ಮೇಲೆ ನಿನ್ನನ್ನು ನೋಡಿ ಸಂತೋಷ ಪಡ್ತೇನೆ. ಭದ್ರಾಸನದಲ್ಲಿ ಕೂತ್ಕೊಂಡು, ಭದ್ರಾಸನ ಅಂತಂದ್ರೆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಕೂತ್ಕೊಳ್ಳೋದು. ನೀನು ಇಲ್ಲಿಗೆ ಬಂದ ಮೇಲೆ ಮತ್ತೆ ಪಟ್ಟಾಭಿಷೇಕ ಮಾಡಿಸ್ಕೋತೀವಿ ಅಂತ ಅವಳಿಗೆ ದೃಢವಾದ ನಿರ್ಧಾರ. ಅದನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ವನವಾಸ ಎಲ್ಲ ಕಳೆದ ಬಳಿಕ ಮಂಗಲೈರುಪಸಂಪನ್ನ ವನವಾಸಾದಿಹಾಗತಃ ವಧ್ವಾಚ ಮಮ ನಿತ್ಯಂ ತ್ವಂ. ಆವಾಗ ಅರಣ್ಯಕ್ಕೆ ಹೋಗುವಾಗ ಮುನಿಯ ವೇಷವನ್ನು ಧಾರಣೆ ಮಾಡಿರ್ತಿ. ಮರಳಿ ಬಂದ ಮೇಲೆ ನಿನ್ನ ಪತ್ನಿ ನನ್ನ ಸೊಸೆಯಾದಂಥ ಸೀತೆಯ ಜೊತೆಗೆ ನಾನಾ ರೀತಿಯಾದಂಥ ರಾಜಯೋಗ್ಯವಾದಂಥ ವೈಭವಗಳನ್ನು ನೀನು ಧಾರಣೆ ಮಾಡಿಕೊಂಡು ನನ್ನ ಕಣ್ಣಿಗೆ ಆನಂದವನ್ನು ಕೊಡು, ನನಗೆ ಸಂತೋಷವನ್ನು ಕೊಡುವಂಥವನಾಗು. ಎಲ್ಲ ಮಹರ್ಷಿಗಳು ಭೂತಗಣಗಳನ್ನೆಲ್ಲ ನಾನು ಆರಾಧನೆ ಮಾಡಿದ್ದೇನೆ. ಮಯಾಚಿತಾಹ ದೇವಗಣಾಹ, ಭೂತಗಳನ್ನು, ದೇವತೆಗಳನ್ನು, ಮಹರ್ಷಿಗಳನ್ನು ಆರಾಧನೆ ಮಾಡಿದ್ದೇನೆ. ಅವರೆಲ್ಲರೂ ಕೂಡ ಕಾಡಿನಲ್ಲಿದ್ದಾಗ ನಿನಗೆ ಹಿತವನ್ನು ಮಾಡಲಿ. ಹೀಗೆ ಹೇಳಿ ಅವನಿಗೆ ಅವಳು ಪ್ರದಕ್ಷಿಣೆ ಮಾಡಿದ್ಲು. ಸಮಾಪ್ಯ ಸ್ವಸ್ಥೇನಂ ಯಥಾವಿಧಿ ಪ್ರದಕ್ಷಿಣಂ ಚಾಪಿ ಚಕಾರ ರಾಘವಂ. ಅವನು ಪ್ರದಕ್ಷಿಣೆ ಮಾಡಿದ್ಲು, ಅದು ನಮಸ್ಕಾರ ಮಾಡಿದ್ಲು ಅಂತ ಇಲ್ಲ. ಅಲ್ಲಿ ಪ್ರದಕ್ಷಿಣೆ ಮಾಡಿದ್ಲು ಅಂದರೆ ಅವನಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಪ್ರದಕ್ಷಿಣೆ ಮಾಡಿದ್ಲು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪುನಃ ಪುನಶ್ಚಾಪಿ ನಿಪೀಡ್ಯ ಸಸ್ವದೆ. ಪ್ರದಕ್ಷಿಣೆಯಲ್ಲಿ ಆದ್ಮೇಲೆ ಆತನನ್ನು ಆಲಿಂಗನ ಮಾಡಿಕೊಂಡ್ಲು. ಹೀಗೆ ಅವಳ ತಾಯಿಯ ಪ್ರದಕ್ಷಿಣೆಯನ್ನು ತನ್ನ ರಕ್ಷಾ ಸಲುವಾಗಿ, ರಕ್ಷಣೆಗೆ ಸಲುವಾಗಿ ಅವಳೇನು ಪ್ರದಕ್ಷಿಣೆ ಮಾಡಿದ್ಲು, ಆ ಮಂಗಳಾಶಾಸನವನ್ನು, ಪ್ರದಕ್ಷಿಣವನ್ನು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಅವನು ಸೀತೆಯ ಅರಮನೆಯ ಕಡೆ ಹೊರಟ. ಸ ರಾಘವ ಪ್ರಜ್ವಲಿತ ಸ್ವಯಾಶ್ರಿಯ. ಆ ಸಂದರ್ಭದಲ್ಲಿ ಆತನ ಕಾಂತಿ ಕಳೆಗೊಂಡಿರಲಿಲ್ಲ. ಪ್ರಜ್ವಲಿತ, ತನ್ನ ಸ್ವಾಭಾವಿಕವಾದಂಥ ಕಾಂತಿಯಿಂದ ಆತ ಕಂಗೊಳಿಸ್ತಿದ್ದ. ಅಲ್ಲಿಂದ ಮುಂದೆ ಸೀತೆಯ ಅರಮನೆಯ ಕಡೆಗೆ ಆತ ತೆರಳಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 25ನೇ ಸರ್ಗ ಸಮಾಪ್ತ ಆಗಿದೆ.